ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತಿಳಿ ಅಕಾಡೆಮಿಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ? ಸಮೀಕರಣ 2PbO + C @ 2Pb + CO2. ಆಪ್ಷನ್ ಎ ಸೀಸ ಅಪಕರ್ಷಣೆಗೊಂಡಿದೆ. ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ. ಆಪ್ಷನ್ ಸಿ ಕಾರ್ಬನ್ ಉತ್ಕರ್ಷಣಗೊಂಡಿದೆ. ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ. ಇವುಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಬರೆಯಿರಿ ಅಂತ ಹೇಳ್ಯಾರ. ಹಾಗಾಗಿ ಸೀಸ ಅಪಕರ್ಷಣೆಗೊಂಡಿದೆ, ಇಲ್ಲಿ ಸೀಸದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ ಅಂತ ಆಗಬೇಕು. ಪ್ರತಿವರ್ತಕದಲ್ಲಿ ಸೀಸದ ಆಕ್ಸೈಡ್ ಇದ್ದಿದ್ದು, ಉತ್ಪನ್ನಗಳಲ್ಲಿ ಕೇವಲ ಸೀಸದ, ಹಾಗಾಗಿ ಸೀಸದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ ಅಂತ ಆಗಬೇಕಿತ್ತು. ನೆಕ್ಸ್ಟ್ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿದೆ. ಇಲ್ಲಿ ಪ್ರತಿವರ್ತಕಗಳಲ್ಲಿ ಕಾರ್ಬನ್ ಅದ, ಉತ್ಪನ್ನಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅದ. ಕಾರ್ಬನ್ ಏನಾಗ್ಯದಪ್ಪ ಅಂದ್ರೆ ಉತ್ಕರ್ಷಣೆಗೊಂಡಿದೆ ಅಂತ ಆಗಬೇಕಿತ್ತು. ಹಾಗಾಗಿ ಉತ್ತರ ಎ ಮತ್ತು ಬಿ ಇವೆರಡು ಏನಪ್ಪ ಅಂದ್ರೆ ಹೇಳಿಕೆಗಳು ತಪ್ಪಾಗ್ಯಾವ. ಹಾಗಾಗಿ ಆನ್ಸರ್ ಎ ಮತ್ತು ಬಿ ಏನಪ್ಪ ಅಂದ್ರೆ ಸರಿಯಾಗಿದೆ. ಎರಡನೇ ಪ್ರಶ್ನೆ, Fe2O3 + 2Al ℏ Al2O3 + 2Fe ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಸಂಯೋಗ ಕ್ರಿಯೆ, ಆಪ್ಷನ್ ಬಿ ದ್ವಿಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಸಿ ವಿಭಜನ ಕ್ರಿಯೆ, ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ. Fe2O3 + 2Al ಇಲ್ಲಿ Al ಎಂಬುದು Feಗಿಂತ ಏನಪ್ಪ ಅಂದ್ರೆ ಕ್ರಿಯಾಶೀಲವಾದಂಥ ಲೋಹವಾಗಿರುವುದರಿಂದ ಅಲ್ಯೂಮಿನಿಯಂ ಏನು ಮಾಡ್ತದಪ್ಪ ಅಂದ್ರೆ Fe2 ಅನ್ನು ಸ್ಥಾನಪಲ್ಲಟಗೊಳಿಸಿ O3ಯನ್ನು ತೆಗೆದುಕೊಂಡು ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಅಲ್ಯೂಮಿನಿಯಮ ಕಬ್ಬಿಣವನ್ನು ಪಲ್ಲಟಗೊಳಿಸುವುದರಿಂದ ನಾವು ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯಬಹುದು. ಹಾಗಾಗಿ ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ? ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ. ಆಪ್ಷನ್ ಎ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತವೆ. ಆಪ್ಷನ್ ಬಿ ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗುತ್ತವೆ. ಆಪ್ಷನ್ ಸಿ ಯಾವುದೇ ಕ್ರಿಯೆ ನಡೆಯುವುದಿಲ್ಲ. ಆಪ್ಷನ್ ಡಿ ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ. ಸರಿಯಾದ ಉತ್ತರ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. Fe+2HCl ಅಂದರೆ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಹಾಗಾಗಿ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ಇದು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಉತ್ತರ, ಈ ಪ್ರತಿಕ್ರಿಯೆಯಲ್ಲಿ ರಾಸಾಯನಿಕ ಸಮೀಕರಣದ ಮೇಲಿನ ಎಲ್ಲ ಅಂಶಗಳಲ್ಲಿ ಸಮಾನ ಸಂಖ್ಯೆಯ ಪರಮಾಣುಗಳು ಇರುತ್ತವೆ. ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲ ಮತ್ತು ನಂತರ ಒಂದೇ ಆಗಿರಬೇಕು. ಇಲ್ಲದಿದ್ದರೆ ನಾವು ಎರಡೂ ಬದಿಯಲ್ಲಿ ಸಮೀಕರಣವನ್ನು ಸರಿದೂಗಿಸಬೇಕು. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಏನಪ್ಪ ಅಂದರೆ, ಪ್ರತಿವರ್ತಕಗಳಲ್ಲಿನ ಮೂಲವಸ್ತುಗಳ ಪ್ರಮಾಣ ಮತ್ತು ಉತ್ಪನ್ನಗಳಲ್ಲಿರುವಂಥ ಮೂಲವಸ್ತುಗಳ ಪ್ರಮಾಣ ಸಮನಾಗಿರಬೇಕು. ಒಂದು ವೇಳೆ ಸಮನಾಗಿರದೇ ಇದ್ದಲ್ಲಿ ನಾವು ಅವುಗಳನ್ನು ಪ್ರತಿವರ್ತಕಗಳ ಸಂಖ್ಯೆಗೆ ಉತ್ಪನ್ನಗಳ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಬೇಕು. ಏಕೆಂದರೆ ರಾಶಿಯನ್ನು ಸೃಷ್ಟಿಸುವುದಾಗಲಿ ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ. ರಾಶಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬೇಕು. ಹಾಗಾಗಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಎಂದು ಹೇಳಬಹುದು. ಪ್ರಶ್ನೆ 5, ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ. ಇಲ್ಲಿ ಪದಗಳ ರೂಪದಲ್ಲಿ ಸಮೀಕರಣಗಳನ್ನು ಕೊಟ್ಟಾರ, ಅದನ್ನು ಏನು ಮಾಡಂದಾರಪ್ಪ ಅಂದ್ರೆ ಸಂಕೇತಗಳ ರೂಪದಲ್ಲಿ ಬರೆದು ಸರಿದೂಗಿಸಿ ಅಂತ ಹೇಳ್ಯಾರ. ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ. ಉತ್ತರ 3H2 3 ಪ್ರಮಾಣದಲ್ಲಿ ಹೈಡ್ರೋಜನ್ ಅನಿಲವನ್ನು ತೆಗೆದುಕೊಂಡಿವಿ ಪ್ಲಸ್ N2. ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಅನಿಲ ಮತ್ತು ನೈಟ್ರೋಜನ್ ಅನಿಲವನ್ನು ತೆಗೆದುಕೊಂಡಿವಿ. ℏ 2NH3
3H2 ಪ್ಲಸ್ N2, ಇದನ್ನು ಮಿಸ್ಟೇಕ್ ಆಗಿದೆ, ಇದನ್ನು ಕ್ಯಾನ್ಸಲ್ ಮಾಡಬೇಕು. 3H2 ಪ್ಲಸ್ N2 ಏನಾಗುತ್ತಪ್ಪ ಅಂದರೆ 2NH3, ಅಂದರೆ 3 ಪ್ರಮಾಣದಲ್ಲಿ ಹೈಡ್ರೋಜನ್ ಅನಿಲ, ನೆಕ್ಸ್ಟ್ ನೈಟ್ರೋಜನ್ ಅನಿಲ ಎರಡೂ ಸೇರಿ ನಮಗೆ 2 ಪ್ರಮಾಣದಲ್ಲಿ ಅಮೋನಿಯಾ ಸಿಗ್ತದೆ. ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಎಷ್ಟದ ನೋಡ್ರಿ, 3 × 2 ಎಷ್ಟಪ್ಪ ಅಂದ್ರೆ 6. ನೆಕ್ಸ್ಟ್ ನೈಟ್ರೋಜನ್ನ 2. ಉತ್ಪನ್ನಗಳಲ್ಲಿ ನೋಡ್ರಿ 2NH3 ಅಂದ್ರೆ ನೈಟ್ರೋಜನ್ ಎಷ್ಟಪ್ಪ ಅಂದ್ರೆ 2 3 6. ನೆಕ್ಸ್ಟ್ ಹೈಡ್ರೋಜನ್, ಈ ಎನ್ನ ಎಡಭಾಗದಲ್ಲಿ 2 ಬರೆದ್ರೆ ಅದು ನೈಟ್ರೋಜನ್ಗೂ ಸಂಬಂಧಪಡ್ತದೆ, ನೆಕ್ಸ್ಟ್ ಹೈಡ್ರೋಜನ್ಗೂ ಸಂಬಂಧಪಡ್ತದೆ. ಪ್ರತಿವರ್ತಕಗಳಲ್ಲಿ 2 ನೈಟ್ರೋಜನ್ ಅದಾವ, ನೆಕ್ಸ್ಟ್ ಉತ್ಪನ್ನಗಳಲ್ಲಿ ಸಹ 2 ನೈಟ್ರೋಜನ್ ಅದಾವ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ 6 ಹೈಡ್ರೋಜನ್ ಅದಾವ, ಉತ್ಪನ್ನಗಳಲ್ಲಿ ಕೂಡ 6 ಹೈಡ್ರೋಜನ್ ಅದಾವ. ನೆಕ್ಸ್ಟ್ ಬಿ ಕ್ವಶನ್, ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ. ಉತ್ತರ ಹೈಡ್ರೋಜನ್ 2H2 ಅಂದರೆ ಇದು ಹೈಡ್ರೋಜನ್, 2 ಪ್ರಮಾಣದಲ್ಲಿ ಹೈಡ್ರೋಜನ್ ಅನಿಲವನ್ನು ತಗೊಂಡಾರ. ನೆಕ್ಸ್ಟ್ ಸಲ್ಫರ್, Hನ ಎಡಭಾಗದಲ್ಲಿ 2 ಅದ ಅಂದ್ರೆ ಅದು ಸಲ್ಫರ್ಗೂ ಸಂಬಂಧಪಡ್ತದೆ. 2H2S ಇದು ಹೈಡ್ರೋಜನ್ ಸಲ್ಫೈಡ್ನ ಅಣುಸೂತ್ರ. ಪ್ಲಸ್ 3O2, ಆಕ್ಸಿಜನ್ ಎಷ್ಟದಪ್ಪ ಅಂದ್ರೆ 6 ಆಕ್ಸಿಜನ್ ಅದಾವ. ನೆಕ್ಸ್ಟ್ ಎರೋ ಮಾರ್ಕ್ 2H2O 4 ಹೈಡ್ರೋಜನ್ ಅದಾವ, 2 ಆಕ್ಸಿಜನ್ ಅದಾವ. ಪ್ಲಸ್ 2SO2 ಅಂದರೆ ಸಲ್ಫರ್ ಡೈಆಕ್ಸೈಡ್. ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಎಷ್ಟದಾವ ಕೌಂಟ್ ಮಾಡಿರಿ, 2 ಎಷ್ಟಪ್ಪ ಅಂದ್ರೆ 4. ಉತ್ಪನ್ನಗಳಲ್ಲಿ ಎಷ್ಟದಾವ, 2 4 ಅದಾವ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಸಲ್ಫರ್ ಎಷ್ಟದಾವ, Hನ ಎಡಭಾಗದಲ್ಲಿ 2 ಅದಂದ್ರೆ ಸಲ್ಫರ್ಗೆ ಸಂಬಂಧಪಡ್ತದೆ, 2 ಅದಾವ. ಉತ್ಪನ್ನಗಳಲ್ಲಿ ಸಲ್ಫರ್ ಎಷ್ಟದಪ್ಪ ಅಂದ್ರೆ 2 ಅದಾವ. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ 3 ಎಷ್ಟದಾವ, 6 ಅದಾವ. ಇಲ್ಲಿ Hನ ಎಡಭಾಗದಲ್ಲಿ 2 ಅದಂದ್ರೆ ಆಕ್ಸಿಜನ್ ಎಷ್ಟದಾವ, ಇಲ್ಲಿ 2 ಅದಾವ. ನೆಕ್ಸ್ಟ್ Sನ ಎಡಭಾಗದಲ್ಲಿ ಎಷ್ಟದವಪ್ಪ ಅಂದ್ರೆ ಆಕ್ಸಿಜನ್ ಎಷ್ಟದವಪ್ಪ ಅಂದ್ರೆ ಇಲ್ಲಿ ಸಹ ಎಷ್ಟದಾವ ಆಕ್ಸಿಜನ್, 2 4 ಅದಾವ. 4 2 ಎಷ್ಟೈತಪ್ಪ ಅಂದ್ರೆ 6 ಆಕ್ಸಿಜನ್ ಆಯಿತು. ಹಾಗಾಗಿ ಇದು ಸಮೀಕರಣ ಏನಪ್ಪ ಅಂದ್ರೆ ಸರಿದೂಗುತ್ತ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿ ಕ್ವಶನ್, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಪ್ರಕ್ಷೇಪ ಉಂಟು ಮಾಡುತ್ತದೆ. ಉತ್ತರ ಬೇರಿಯಂ ಕ್ಲೋರೈಡ್ 3 ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡನ್ನು ತಗೊಂಡು ಇಲ್ಲಿ ಬೇರಿಯಂನ ಎಡಭಾಗದಲ್ಲಿ 3 ಬರ್ದೀವಿ ಅಂದ್ರೆ ಅದು ಕ್ಲೋರಿನ್ಗೂ ಸಂಬಂಧಪಡ್ತದೆ. ಇಲ್ಲಿರುವಂಥ ಬೇರಿಯಂನ ಪರಮಾಣುಗಳ ಸಂಖ್ಯೆ 3, ಕ್ಲೋರಿನ್ ಪರಮಾಣುಗಳ ಸಂಖ್ಯೆ 6. ಪ್ಲಸ್ Al2SO4 ಟೇಕನ್ ಟ್ರೈಸ್, ಅಲ್ಯೂಮಿನಿಯಂ ಎಷ್ಟದವ, 2 ಅದಾವ. SO4 ಎಷ್ಟದವಪ್ಪ ಅಂದ್ರೆ SO4 ಅಂದ್ರೆ ಸಲ್ಫೇಟ್ ಗ್ರೂಪ, ಇಲ್ಲಿ ಸಲ್ಫೇಟ್ ಎಷ್ಟದವ, 3 ಅದಾವ. ಎರೋ ಮಾರ್ಕ್, ಇಲ್ಲಿ ಪ್ರತಿವರ್ತಕಗಳಲ್ಲಿ ಅಲ್ಯೂಮಿನಿಯಂ 2 ಇದ್ದು ಉತ್ಪನ್ನಗಳಲ್ಲಿ 2 ಅದಾವ, 2Al. ನೆಕ್ಸ್ಟ್ ಬೇರಿಯಂ ಕ್ಲೋರಿನ್ ಎಷ್ಟಿದ್ವಪ್ಪ ಅಂದ್ರೆ 3 2 6 ಇದ್ದು ನಾವು ಎಷ್ಟು ಮಾಡಿವಪ್ಪ ಅಂದ್ರೆ ಇಲ್ಲಿ ಅಲ್ಯೂಮಿನಿಯಂ ಮುಂದೆ 2 ಬರ್ದೀವಿ ಅಂದ್ರೆ ಕ್ಲೋರಿನ್ಗೂ ಸಂಬಂಧಪಡ್ತದೆ, 2 3 ಎಷ್ಟಪ್ಪ ಅಂದ್ರೆ 6. ಪ್ಲಸ್ 3Ba, ಪ್ರತಿವರ್ತಕಗಳಲ್ಲಿ Ba ಎಷ್ಟದವ, 3 ಅದಾವ. ಉತ್ಪನ್ನಗಳಲ್ಲಿ Ba ಎಷ್ಟದವ, 3 ಅದಾವ. ನೆಕ್ಸ್ಟ್ ಸಲ್ಫರ್ ಗ್ರೂಪ್ ಎಷ್ಟಿದ್ದು ಪ್ರತಿವರ್ತಕಗಳಲ್ಲಿ, ಸಲ್ಫೇಟ್ ಗ್ರೂಪ 3 ಇದ್ದು ಇಲ್ಲಿ ಕೂಡ ಸಲ್ಫೇಟ್ ಗ್ರೂಪ್ ಎಷ್ಟದಪ್ಪ ಅಂದ್ರೆ 3 ಅದಾವ. ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತಪ್ಪ ಅಂದ್ರೆ 3BaCl2 ಪ್ಲಸ್ Al2SO3 ಟೇಕನ್ ಟ್ರೈಸ್. ಇವೆರಡು ಏನಪ್ಪ ಅಂದ್ರೆ ಪ್ರತಿವರ್ತಕಗಳು, 2 ಪ್ರತಿವರ್ತಕಗಳು ಪರಸ್ಪರ ಏನು ಮಾಡ್ಯಾವ, ಅಯಾನುಗಳ ವಿನಿಮಯವನ್ನು ಮಾಡಿಕೊಂಡವ. ಹಾಗಾಗಿ ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗ್ತದಂತ ನಾವು ಹೇಳ್ಬೋದು. ನೆಕ್ಸ್ಟ್ ಡಿ ಕ್ವಶನ್, ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಪೊಟ್ಯಾಸಿಯಂ ಎಂಬುದು ಲೋಹ, ಇದು ನೀರಿನೊಂದಿಗೆ ವರ್ತಿಸಬೇಕಂತ. ಯಾವುದೇ ಒಂದು ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಆಯಾ ಲೋಹೀಯ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳು ಉತ್ಪತ್ತಿಯಾಗುತ್ತವೆ ಅಂತ ಹೇಳ್ಬೋದು. ಉತ್ತರ 2K ಅಂದರೆ 2 ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಪ್ಲಸ್ 2H2O 2 ಪ್ರಮಾಣದಲ್ಲಿ ನೀರು, ಆವಾಗ 2KOH ಅಂದರೆ 2 ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2 ಅಂದರೆ ಹೈಡ್ರೋಜನ್ ಅನಿಲ. ಪೊಟ್ಯಾಸಿಯಂ ಪ್ರತಿವರ್ತಕಗಳಲ್ಲಿ ಎಷ್ಟದವ, 2 ಅದಾವ. ಉತ್ಪನ್ನಗಳಲ್ಲಿ ಎಷ್ಟದವ, 2 ಅದಾವ. ಹೈಡ್ರೋಜನ್ ಪ್ರತಿವರ್ತಕಗಳು ಎಷ್ಟದವ, 4 ಅದಾವ. ಉತ್ಪನ್ನಗಳಲ್ಲಿ ಇಲ್ಲಿ ಕೇನ ಎಡಭಾಗದಲ್ಲಿ 2 ಬರ್ದೀವಿ ಅಂದ್ರೆ ಹೈಡ್ರೋಜನ್ಗೂ ಸಂಬಂಧಪಡ್ತದೆ, ಆಕ್ಸಿಜನ್ಗೂ ಸಂಬಂಧಪಡ್ತದೆ, ಕೇಕ್ಗೂ ಸಂಬಂಧಪಡ್ತದೆ. ಇಲ್ಲಿ 2 ಹೈಡ್ರೋಜನ್ ಅದಾವೆ, ಇಲ್ಲಿ 2 4 ಹೈಡ್ರೋಜನ್. ನೆಕ್ಸ್ಟ್ ಆಕ್ಸಿಜನ್ ಎಷ್ಟದವಪ್ಪ ಅಂದ್ರೆ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ನ ಪ್ರಮಾಣ
ಎರಡದ. ಉತ್ಪನ್ನಗಳಲ್ಲಿ ಕೂಡ ಆಕ್ಸಿಜನ್ನ ಪ್ರಮಾಣ ಎಷ್ಟದ? ಎರಡದ. ಹಾಗಾಗಿ ಇದು ಸಮೀಕರಣ ಏನಾಗ್ಯದ? ಸರಿದೂಗ್ಯದ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ಅವರು ರಾಸಾಯನಿಕ ಸಮೀಕರಣಗಳನ್ನು ಕೊಟ್ಟಾರ 4, ಅವುಗಳನ್ನು ಸರಿದೂಗಿಸ್ಬೇಕು. ಅವರು ಸಂಕೇತಗಳ ರೂಪದಲ್ಲಿನೇ ಕೊಟ್ಟಾರ, ಬಟ್ ಅವೇನಾಗಿಲ್ಲ, ಸರಿದೂಗಿಲ್ಲ. ಹಾಗಾಗಿ ಅವುಗಳನ್ನು ನಾವು ಸರಿದೂಗಿಸ್ಬೇಕು. ಅದರೊಳಗೆ ಈ ಕ್ವಶನ್ನ HNO3 ಅಂದ್ರೆ ನೈಟ್ರಿಕ್ ಆಮ್ಲ ಪ್ಲಸ್ CaOH ಟೇಕನ್ ಟ್ವೈಸ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏರೋ ಮಾರ್ಕ್ CaNO3 ಟೇಕನ್ ಟ್ವೈಸ್ ಅಂದ್ರೆ ಇದು ಕ್ಯಾಲ್ಸಿಯಂ ನೈಟ್ರೇಟ್ ಪ್ಲಸ್ H2O ಅಂದ್ರೆ ಇದು ನೀರಿನ ಅಣುಸೂತ್ರ. ಇದನ್ನು ಸರಿದೂಗಿಸೋಣ. ಮೊದಲಾಗಿ 2HNO3 ಇಲ್ಲೇನಿತ್ತು? HNO3 ಇತ್ತು. ಅದನ್ನು ನಾವು 2HNO3 ಪ್ಲಸ್ CaOH ಟೇಕನ್ ಟ್ವೈಸ್ ಏರೋ ಮಾರ್ಕ್ CaNO3 ಟೇಕನ್ ಟ್ವೈಸ್ ಪ್ಲಸ್ 2H2O. ನೋಡ್ರಿ, ಇಲ್ಲಿ ಹೈಡ್ರೋಜನ್ನ ಎಷ್ಟದವ? ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ನ 2 ಅದಾವ. ಇಲ್ಲಿ 2 ಅದಾವ ಪ್ರತಿವರ್ತಕಗಳಲ್ಲಿ. ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್ ಎಷ್ಟೈತಪ್ಪ ಅಂದ್ರೆ 4 ಆಯಿತು. ಅದೇ ರೀತಿಯಾಗಿ ಉತ್ಪನ್ನಗಳಲ್ಲಿ 2 ಎಷ್ಟಪ್ಪ ಅಂದ್ರೆ 4 ಹೈಡ್ರೋಜನ್ ಅದಾವ. ಇಲ್ಲಿ ಹೈಡ್ರೋಜನನ್ನು ಸರಿದೂಗಿಸ್ತೇವೆ. ನೆಕ್ಸ್ಟ್ ನೈಟ್ರೋಜನ್ ನೋಡ್ರಿ ಎಷ್ಟದಾವಪ್ಪ ಅಂದ್ರೆ 2HNO3. Hನ ಎಡಭಾಗದಲ್ಲಿ 2 ಅದಂದ್ರೆ ಅದು ನೈಟ್ರೋಜನ್ಗೂ ಸಂಬಂಧಪಡ್ತದೆ. 2 ಹೈಡ್ರೋಜನ್ ಅದಾವ, 2 ನೈಟ್ರೋಜನ್ ಅದಾವ. ನೆಕ್ಸ್ಟ್ ಇಲ್ಲಿ ಕೂಡ NO3 ಟೇಕನ್ ಟ್ವೈಸ್ ಅಂತದ. ಈ ಬ್ರ್ಯಾಕೆಟ್ ಹೊರಗಡೆ 2 ಅದ ಅಂದ್ರೆ ಅದು ಆಕ್ಸಿಜನ್ಗೂ ಸಂಬಂಧಪಡ್ತದೆ, ನೈಟ್ರೋಜನ್ಗೂ ಸಂಬಂಧಪಡ್ತದೆ. ಹಾಗಾಗಿ ಉತ್ಪನ್ನಗಳಲ್ಲಿ 2 ನೈಟ್ರೋಜನ್ ಅದಾವ, ಪ್ರತಿವರ್ತಕಗಳಲ್ಲಿ ಕೂಡ ಎಷ್ಟದವಪ್ಪ ಅಂದ್ರೆ 2 ನೈಟ್ರೋಜನ್ ಅದಾವ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟದಾವ ನೋಡ್ರಿ? 2 ಮೂರಲೆ. Hನ ಎಡಭಾಗದಲ್ಲಿ 2 ಅಂದ್ರೆ ಅದು ನೈಟ್ರೋಜನ್ಗೆ, ಆಕ್ಸಿಜನ್ಗೆ, ಹೈಡ್ರೋಜನ್ಗೆ ಎರಡಕ್ಕೆ ಸಂಬಂಧಪಡ್ತದೆ. 2 ಮೂರಲೆ ಎಷ್ಟಪ್ಪ ಅಂದ್ರೆ 6 ಪ್ಲಸ್ OH ಟೇಕನ್ ಟ್ವೈಸ್ ಅಂದ್ರೆ H ಎಷ್ಟದಾವ? 2 ಅದಾವ. ಇಲ್ಲಿ 2 ಮೂರಲೆ 6 ಆಕ್ಸಿಜನ್. ನೆಕ್ಸ್ಟ್ ಇಲ್ಲಿ ಎಷ್ಟಪ್ಪ ಅಂದ್ರೆ 2 ಆಕ್ಸಿಜನ್. ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಎಷ್ಟಾಯಿತು? 8 ಆಯಿತು. ಎಲ್ಲಿ? ಪ್ರತಿವರ್ತಕಗಳಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಬ್ರ್ಯಾಕೆಟ್ ಅದ ಅಂದ್ರೆ ಇಂಟು ಅಂದಂಗೆ 3 2 ಎಷ್ಟು? 6. ನೆಕ್ಸ್ಟ್ ಇವು ಎಷ್ಟಪ್ಪ ಅಂದ್ರೆ 2 ಎಷ್ಟಪ್ಪ ಅಂದ್ರೆ ಇಲ್ಲಿ 2 ಆಕ್ಸಿಜನ್. ಎಷ್ಟು? 2. 6 2 ಎಷ್ಟಾಯಿತು? 8 ಆಯಿತು. ಹಾಗಾಗಿ ಇದು ಸಮೀಕರಣ ಏನಾಗಿತ್ತಪ್ಪ ಅಂದ್ರೆ ಸರಿದೂಗ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಬಿ ಕ್ವಶನ್ 2NaOH ಪ್ಲಸ್ H2SO4 ಏರೋ ಮಾರ್ಕ್ Na2SO4 ಪ್ಲಸ್ 2H2O. ನೋಡ್ರಿ, ಬಿ ಕ್ವಶನ್ನ ಏನು ಕೇಳ್ಯಾರ ಅವರು? NaOH ಪ್ಲಸ್ H2SO4 ಏರೋ ಮಾರ್ಕ್ Na2SO4 ಪ್ಲಸ್ H2O. ಇಲ್ಲಿ ಈ ಸಮೀಕರಣ ಏನಾಗಿಲ್ಲಪ್ಪ ಅಂದ್ರೆ ಸರಿದೂಗಿಲ್ಲ. ನೋಡ್ರಿ, ಯಾಕಪ್ಪ ಅಂದ್ರೆ ಪ್ರತಿವರ್ತಕಗಳಲ್ಲಿ Na ಒಂದೇ ಅದ, ಉತ್ಪನ್ನಗಳಲ್ಲಿ Na 2 ಅದಾವ. ಇದನ್ನು ನಾವು ಸರಿದೂಗಿಸ್ಬೇಕು. ಹಾಗಾಗಿ 2NaOH ಪ್ಲಸ್ H2SO4 ಏರೋ ಮಾರ್ಕ್ Na2SO4 ಪ್ಲಸ್ 2H2O. ಪ್ರತಿವರ್ತಕಗಳಲ್ಲಿ ಸೋಡಿಯಂ 2 ಅದಾವ, ಉತ್ಪನ್ನಗಳಲ್ಲಿ ಸೋಡಿಯಂ 2 ಅದಾವ. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟದವಪ್ಪ ಅಂದ್ರೆ ಇಲ್ಲಿ 2 ಅದಾವ, ಇಲ್ಲಿ 4, 6 ಅದಾವ. ಇಲ್ಲಿ ಕೂಡ ಆಕ್ಸಿಜನ್ 4 ಅದಾವ. ಇಲ್ಲಿ ಎಷ್ಟದಾವ? ಆಕ್ಸಿಜನ್ ಎಷ್ಟದಾವ? ಇಲ್ಲಿ 2 ಅದಾವ, 6 ಅದಾವ. ಹೈಡ್ರೋಜನ್ ಎಷ್ಟದಾವ? ಇವು 2 ಅದಾವ, ಇಲ್ಲಿ 2 ಅದಾವ, 4 ಅದಾವ. ನೆಕ್ಸ್ಟ್ ಇಲ್ಲಿ ಕೂಡ ಹೈಡ್ರೋಜನ್ ಎಷ್ಟವ? 2 2 4 ಅದಾವ. ಅದೇ ರೀತಿಯಾಗಿ ಸಲ್ಫರ್ ಎಷ್ಟದ? 1 ಅದ. ಉತ್ಪನ್ನಗಳಲ್ಲಿ ಕೂಡ ಸಲ್ಫರ್ ಎಷ್ಟದಪ್ಪ ಅಂದ್ರೆ 1 ಅದ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಏನು ಕೇಳ್ಯಾರ ನೋಡ್ರಿ? NaCl ಪ್ಲಸ್ AgNO3 ಏರೋ ಮಾರ್ಕ್ AgCl ಪ್ಲಸ್ NaNO3. ಸೋಡಿಯಂ ಕ್ಲೋರೈಡ್ ಪ್ಲಸ್ ಸಿಲ್ವರ್ ನೈಟ್ರೇಟ್. ನೆಕ್ಸ್ಟ್ ಅದೇನಾಗ್ಯದ? ಸಿಲ್ವರ್ ಕ್ಲೋರೈಡ್ ಪ್ಲಸ್ ಸೋಡಿಯಂ ನೈಟ್ರೇಟ್ ಆಗ್ಯದ. ಅದನ್ನು ಸರಿದೂಗಿಸ್ಬೇಕು. NaCl ಪ್ಲಸ್ AgNO3. ನೆಕ್ಸ್ಟ್ AgCl ಪ್ಲಸ್ NaOH3. ಇಲ್ಲಿ ನೋಡ್ರಿ, ಮೂರನೇ ಕ್ವಶನ್ ಏನು ಕೇಳ್ಯಾರ? NaCl ಅಂದ್ರೆ ಸೋಡಿಯಂ ಕ್ಲೋರೈಡ್. Na ಒಂದೇ ಅದ, ಕ್ಲೋರಿನ್ನು 1 ಅದ. ನೆಕ್ಸ್ಟ್ Ag ಎಷ್ಟದಪ್ಪ ಅಂದ್ರೆ ಸಿಲ್ವರ 1 ಅದ. ನೈಟ್ರೋಜನ್ ಎಷ್ಟದ? 1 ಅದ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟದಾವ? 3 ಅದಾವ. ಪ್ರತಿವರ್ತಕಗಳಲ್ಲಿ ಏನು ವಸ್ತುಗಳನ್ನು ಕೊಟ್ಟಾರ ಅದೇ ರೀತಿ ಉತ್ಪನ್ನಗಳು ನೋಡ್ರಿ. ಪ್ರತಿವರ್ತಕಗಳಲ್ಲಿ Ag 1 ಅದ, ಉತ್ಪನ್ನಗಳಲ್ಲಿ ಕೂಡ Ag 1 ಅದ. ಪ್ರತಿವರ್ತಕಗಳಲ್ಲಿ Cl 1 ಅದ, ಉತ್ಪನ್ನಗಳಲ್ಲಿ ಕೂಡ Cl 1 ಅದ. ಪ್ರತಿವರ್ತಕಗಳಲ್ಲಿ ಸೋಡಿಯಂ 1 ಅದ, ಉತ್ಪನ್ನಗಳಲ್ಲಿ ಸೋಡಿಯಂ 1 ಅದ. ನೆಕ್ಸ್ಟ್ ನೈಟ್ರೋಜನ್ ಪ್ರತಿವರ್ತಕಗಳಲ್ಲಿ 1 ಅದ, ಉತ್ಪನ್ನಗಳಲ್ಲಿ 1 ಅದ. ಆಕ್ಸಿಜನ್ ಪ್ರತಿವರ್ತಕಗಳಲ್ಲಿ 3 ಅದಾವ, ಉತ್ಪನ್ನಗಳಲ್ಲಿ ಕೂಡ 3 ಅದಾವ. ಹಾಗಾಗಿ ಇದೇನಾಗ್ಯದಪ್ಪ ಅಂದ್ರೆ ಆಲ್ರೆಡಿ ಏನಾಗ್ಯದ? ಸರಿದೂಗಿಸಿದ ಸಮೀಕರಣನೇ ಅದ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಡಿ ಕ್ವಶನ್ BaCl2 ಪ್ಲಸ್ H2SO4 ಏರೋ ಮಾರ್ಕ್ BaSO4 ಪ್ಲಸ್ 2HCl. ಹೌದಾ? ಬೇರಿಯಂ ಕ್ಲೋರೈಡ್ ಪ್ಲಸ್ H2SO4 ಅಂದ್ರೆ ಸಲ್ಫೂರಿಕ್ ಆಮ್ಲ.
ಎರೋ ಮಾರ್ಕ್ BaSO4 ಪ್ಲಸ್ 2HCl. ಇದರ ಕ್ವಶನ್ ನೋಡಿರಿ, BaCl2 ಪ್ಲಸ್ 2H2SO4 ಅಂತ ಕೇಳ್ಯಾರ. BaSO4 ಇದೇನು ಮಾಡ್ಯದ, ಬೇರಿಯಮ್ಮ SO4 ಅಯಾನನ್ನು ತೊಗೊಂಡದು. ನೆಕ್ಸ್ಟ್ ಇಲ್ಲಿ 2H2SO4 ಅಂತದ. ಇಲ್ಲಿ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ 2 ಅದಾವ ಮತ್ತು ಕ್ಲೋರಿನ್ 2 ಅದಾವ. ಉತ್ಪನ್ನಗಳಲ್ಲಿ ಹೈಡ್ರೋಜನ್ನು ಒಂದೇ ಆಗ್ಯದ, ಕ್ಲೋರಿನ್ನು ಒಂದೇ ಆಗ್ಯದ. ಹಾಗಾಗಿ ನಾವು ಇದನ್ನು ಸರಿದೂಗಿಸ್ಬೇಕಾಗಿತ್ತಂದ್ರೆ BaCl2 ಪ್ಲಸ್ 2H2SO4 ಇದನ್ನು ಅಷ್ಟೇ ಇಟ್ಟು BaSO4 ಅಂತ ಬರೆದು ಪ್ಲಸ್ ಇಲ್ಲಿ ಹೈಡ್ರೋಜನ್ 2 ಆಗಬೇಕು, ಕ್ಲೋರಿನ್ 2 ಆಗಬೇಕು. ಹಾಗಾಗಿ ಎಚ್ನ ಎಡಭಾಗದಲ್ಲಿ 2 ಅಂತ ಬರ್ದೇವಂದ್ರೆ ಹೈಡ್ರೋಜನ್ಗೂ ಸಂಬಂಧಪಡ್ತದೆ, ಕ್ಲೋರಿನ್ಗೂ ಸಂಬಂಧಪಡ್ತದೆ. ಈ 4 ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು ಅವರೇ ಸರಿದೂಗಿಸಿದ್ದು ಕೊಟ್ಟಿದ್ದರು, ಇನ್ನು 3 ನಾವು ಸರಿದೂಗಿಸಿವಿ. ಪರೀಕ್ಷೆಗಳಲ್ಲಿ ಕೂಡ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನೇ ಕೊಟ್ಟು ನಿಮ್ಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಪ್ರತಿವರ್ತಕಗಳಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನು, ಉತ್ಪನ್ನಗಳಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನು ಕೂಡಿಸಿ ಕೊಟ್ಟಿರುವ ರಾಸಾಯನಿಕ ಸಮೀಕರಣವು ಈಗಾಗಲೇ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿದೆ ಅಂತ ಬರೆಯಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ಯಾರ. ಇದು ಪದಗಳ ರೂಪದಲ್ಲಿ ಕೊಟ್ಟಾರ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಇದು 1ನೇ ಪ್ರಶ್ನೆ. 2ನೇದು ಸತು ಪ್ಲಸ್ ಬೆಳ್ಳಿಯ ನೈಟ್ರೇಟ್, ಎರೋ ಮಾರ್ಕ್ ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ. 3ನೇ ಪ್ರಶ್ನೆ, ಅಲ್ಯೂಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್, ಎರೋ ಮಾರ್ಕ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ. 4ನೇ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಸಿಯಂ ಸಲ್ಫೇಟ್, ಎರೋ ಮಾರ್ಕ್ ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಸಿಯಂ ಕ್ಲೋರೈಡ್. ಈ 4 ರಾಸಾಯನಿಕ ಸಮೀಕರಣಗಳನ್ನು ಪದಗಳ ರೂಪದಲ್ಲಿ ಕೊಟ್ಟಾರ. ಅದನ್ನು ನಾವು ಏನು ಮಾಡಬೇಕು, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನಾಗಿ ಬರಿಬೇಕು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂನ ಸಂಕೇತ ಏನದ, Ca ಅದ. ಹೈಡ್ರಾಕ್ಸೈಡ್ ಅಂದ್ರೆ ಏನಪ್ಪ ಅಂದ್ರೆ OH ಟೇಕನ್ ಟ್ವೈಸ್. CaOH ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್ನ ಸಂಕೇತ ಏನದಪ್ಪ ಅಂದ್ರೆ CO2 ದ. ಎರೋ ಮಾರ್ಕ್ ಕ್ಯಾಲ್ಸಿಯಂ ಕಾರ್ಬೋನೇಟ್, Ca ಅಂದ್ರೆ ಕ್ಯಾಲ್ಸಿಯಮ್, CO3 ಅಂದ್ರೆ ಕಾರ್ಬೋನೇಟ್, ಎರಡು ಕೂಡಿ ನಾವು CaCO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಬರಿಬೋದು. ಪ್ಲಸ್ H2O ಅಂದ್ರೆ ನೀರಿನ ಅಣುಸೂತ್ರ. ಇದು ಮೊದಲ ಪದ ಸಮೀಕರಣಕ್ಕೆ ನಾವೇನು ಬರೆದೆವು, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆದೆವು. ನೆಕ್ಸ್ಟ್ ಬಿ, ಸತು ಪ್ಲಸ್ ಬೆಳ್ಳಿಯ ನೈಟ್ರೇಟ್, Zn ಸತುವಿನ ಸಂಕೇತ, ಪ್ಲಸ್ 2Ag ಎಂಬುದು ಬೆಳ್ಳಿ, NO3 ಎಂಬುದು ನೈಟ್ರೇಟ್, AgNO3 ಅಂದರೆ ಬೆಳ್ಳಿಯ ನೈಟ್ರೇಟ್. ಎರೋ ಮಾರ್ಕ್ ಇದೇನಾಗುತ್ತಪ್ಪ ಅಂದ್ರೆ ಇಲ್ಲಿ Zn ಸಿಲ್ವರ್ಕ್ಕಿಂತಲೂ ಏನಪ್ಪ ಅಂದ್ರೆ Zn ಸಿಲ್ವರ್ಕ್ಕಿಂತಲೂ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವುದರಿಂದ ಇದೇನು ಮಾಡ್ತದೆ, ನೈಟ್ರೇಟ್ ಅಯಾನ್ಗಳನ್ನು ತೆಗೆದುಕೊಂಡು ಬೆಳ್ಳಿಯನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಹಾಗಾಗಿ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ಇದನ್ನು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ 3ನೇದ್ದು ಅಲ್ಯೂಮಿನಿಯಂ ಪ್ಲಸ್ 3CuCl2. ಅಲ್ಯೂಮಿನಿಯಂ ಎಂಬುದು ಒಂದು ಲೋಹ, CuCl2 ಎಂಬುದು ಒಂದು ಲವಣ. ಇದು ಏನಾಗುತ್ತಾ, ಇಲ್ಲಿ ತಾಮ್ರಕ್ಕಿಂತಲೂ ಅಲ್ಯೂಮಿನಿಯಂ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವುದರಿಂದ ಕ್ಲೋರಿನ್ ಅಯಾನನ್ನು ತೆಗೆದುಕೊಂಡು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಇವು ರಾಸಾಯನಿಕ ಸಮೀಕರಣ ಸರಿದೂಗಿದಂಗೆ ಬರಿಬೇಕು. ಅವರು ಪದಗಳ ರೂಪದಲ್ಲಿ ಕೊಟ್ಟಾರ. ಹಾಗಾಗಿ 2Al ಅಂದರೆ ಅಲ್ಯೂಮಿನಿಯಂ ಪ್ಲಸ್ Cu ಅಂದರೆ ತಾಮ್ರ, Cl2 ಅಂದರೆ ಕ್ಲೋರೈಡ, ತಾಮ್ರದ ಕ್ಲೋರೈಡ್. ಎರೋ ಮಾರ್ಕ್ 2AlCl3 ಪ್ಲಸ್ 3Cu. ಇಲ್ಲಿ ಪ್ರತಿವರ್ತಕಗಳು ಹಾಗೂ ಉತ್ಪನ್ನಗಳಲ್ಲಿರುವಂಥ ಮೂಲ ವಸ್ತುಗಳ ಪ್ರಮಾಣ ಸಮನಾಗ್ಯದ. ಹಾಗಾಗಿ ನಾವು ಇದನ್ನು ಸರಿದೂಗಿಸಿವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿ, BaCl2 ಪ್ಲಸ್ K2SO4. BaCl2 ಅಂದ್ರೆ ಬೇರಿಯಂ ಕ್ಲೋರೈಡ್, K2SO4 ಅಂದ್ರೆ ಏನಪ್ಪ ಅಂದ್ರೆ ಪೊಟ್ಯಾಸಿಯಂ ಸಲ್ಫೇಟ್. ಇವೆರಡು ಪ್ರತಿವರ್ತಕಗಳು. ನೆಕ್ಸ್ಟ್ ಎರೋ ಮಾರ್ಕ್ BaSO4 ಪ್ಲಸ್ 2KCl ಇವೆರಡು ಉತ್ಪನ್ನಗಳು. ಇವುಗಳನ್ನು ನಾವು ಸರಿದೂಗಿಸಿ ಬರ್ದೀವಿ. ಕೆಲವೊಮ್ಮೆ ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ ಅಂತ ಕೇಳ್ಬೋದು. ಇಲ್ಲಿ ಪರಸ್ಪರ ಅಯಾನುಗಳ ವಿನಿಮಯ ಆಗಿರುವುದರಿಂದ ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಏನಾಗುತ್ತಾ ಉದಾಹರಣೆ ಆಗುತ್ತೆ. ನೋಡಿರಿ, ಬೆರಿಲಿಯಂನ Cl2 ಅನ್ನು ಹೊಂದಿತ್ತು, ಇಲ್ಲೇನಾಗ್ಯದ BaSO4 ಸಲ್ಫೇಟನ್ನು ತಗೊಂಡದ. ಪೊಟ್ಯಾಸಿಯಮ್ ಹತ್ರ ಏನಿತ್ತು, ಸಲ್ಫೇಟ್ ಇತ್ತು, ಅದನ್ನು ಬೇರಿಯಂ ಕೊಟ್ಟಿದ್ದೇನು ಮಾಡಿದಪ್ಪ ಅಂದ್ರೆ Cl ಅನ್ನು ತಗೊಂಡದ. ಹಾಗಾಗಿ ಯಾವ ರಾಸಾಯನಿಕ ಕ್ರಿಯೆಗಳಲ್ಲಿ ಪರಸ್ಪರ ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯ ಆಗುತ್ತದೋ ಅಂಥ ರಾಸಾಯನಿಕ ಕ್ರಿಯೆಗಳಿಗೆ ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಕೆಲವೊಂದು ಬಾರಿ ಪರೀಕ್ಷೆಯಲ್ಲಿ ಈ ಥರನೂ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ.
ಮೊದಲ ಪ್ರಶ್ನೆ, ಪೊಟ್ಯಾಸಿಯಂ ಬ್ರೋಮೈಡ್ ಪ್ಲಸ್ ಬೇರಿಯಂ ಅಯೋಡೈಡ್. ಎರೋ ಮಾರ್ಕ್, ಪೊಟ್ಯಾಸಿಯಂ ಅಯೋಡೈಡ್ ಪ್ಲಸ್ ಬೇರಿಯಂ ಬ್ರೋಮೈಡ್. ಇಲ್ಲಿ ಪದಗಳ ರೂಪದಲ್ಲಿ ಸಮೀಕರಣವನ್ನು ಕೊಟ್ಟಾರ. ಈ ಸಮೀಕರಣವನ್ನು ಸರಿದೂಗಿಸಿ ಬರೆಯುವುದರೊಂದಿಗೆ ಮತ್ತು ಅದರ ರಾಸಾಯನಿಕ ಕ್ರಿಯೆಯ ವಿಧವನ್ನು ಬರೆಯಿರಿ ಅಂತ ಹೇಳ್ಯಾರ. ಪೊಟ್ಯಾಸಿಯಂ ಬ್ರೋಮೈಡ್, ಪೊಟ್ಯಾಸಿಯಂನ ಸಂಕೇತ ಏನು? ಕೆ. ಬ್ರೋಮೈಡ್ ಅಂದ್ರೆ Br. ಇಲ್ಲಿ 2 ಪ್ರಮಾಣದಲ್ಲಿ ಪೊಟ್ಯಾಸಿಯಮ, 2 ಪ್ರಮಾಣದಲ್ಲಿ ಬ್ರೋಮಿನನ್ನು ತೊಗೊಂಡಿವಿ. ಪ್ಲಸ್ BaI2 ಅಂದ್ರೆ ಬಿ ಅಂದ್ರೆ ಬೇರಿಯಂ, I2 ಅಂದ್ರೆ ಅಯೋಡೈಡ್, ಬೇರಿಯಂ ಅಯೋಡೈಡ್. ಪ್ರತಿವರ್ತಕಗಳನ್ನು ಬರ್ಕೊಂಡಿವಿ. ಉತ್ಪನ್ನಗಳಲ್ಲಿ ನೋಡ್ರಿ 2Ki ಅಂದ್ರೆ ಇಲ್ಲಿ ನೋಡ್ರಿ ಪೊಟ್ಯಾಸಿಯಂ ಬ್ರೋಮೈಡ್ ಇತ್ತು, ಏನಾಯಿತು? ಪೊಟ್ಯಾಸಿಯಂ ಅಯೋಡೈಡ್ ಆಯಿತು. ಪ್ಲಸ್ ಬೇರಿಯಂ ಅಯೋಡೈಡ್ ಇತ್ತು, ಏನಾಯಿತು? ಬೇರಿಯಂ ಬ್ರೋಮೈಡ್ ಆಯಿತು. ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತಪ್ಪ ಅಂದ್ರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ. ಯಾಕಂದ್ರೆ ಪೊಟ್ಯಾಸಿಯಮ್ ಮತ್ತು ಬೇರಿಯಂ ಏನು ಮಾಡ್ಯಾವಪ್ಪ ಅಂದ್ರೆ ಪರಸ್ಪರ ತಮ್ಮಲ್ಲಿರುವಂತಹ ಅಯಾನುಗಳನ್ನು ಏನು ಮಾಡ್ಯಾವ? ವಿನಿಮಯ ಮಾಡಿಕೊಂಡವ. ಹಾಗಾಗಿ ಇದನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ಪ್ರತಿವರ್ತಕಗಳಲ್ಲಿರುವಂಥ ಮೂಲ ವಸ್ತುಗಳ ಪ್ರಮಾಣ ಉತ್ಪನ್ನಗಳಲ್ಲಿರುವಂಥ ಮೂಲ ವಸ್ತುಗಳ ಪ್ರಮಾಣ ಏನಾಗ್ಯದಪ್ಪ ಅಂದ್ರೆ ಸಮನಾಗ್ಯದ. ಹಾಗಾಗಿ ಈ ರಾಸಾಯನಿಕ ಕ್ರಿಯೆಯನ್ನು ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಹೇಳಬಹುದು. ನೆಕ್ಸ್ಟ್ 2ನೇ ಕ್ವಶನ್, ಸತುವಿನ ಕಾರ್ಬೋನೇಟ್ ಪ್ಲಸ್ ಸತುವಿನ ಆಕ್ಸೈಡ್. ಸತುವಿನ ಕಾರ್ಬೋನೇಟ್ ಪ್ಲಸ್ ಸತುವಿನ ಆಕ್ಸೈಡ್. ಇಲ್ಲಿ ನೋಡ್ರಿ, ಇದು ಸತುವಿನ ಕಾರ್ಬೋನೇಟ್, ಇದು ಎರೋ ಮಾರ್ಕ್. ಸತುವಿನ ಕಾರ್ಬೋನೇಟ್ ಎಂಬುದು ಏನಾಗುತ್ತೆ? ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಏನಾಗುತ್ತೆ? ZnCO3 ಇದ್ದಿದ್ದು ZnO ಪ್ಲಸ್ ಏನಾಗಿತ್ತು? CO2. ಹೌದಾ? ZnCO3 ಅಂದ್ರೆ ಸತುವಿನ ಕಾರ್ಬೋನೇಟ್ ಇದ್ದಿದ್ದು ಡಿವೈಡ್ ಆಗಿ ಏನಾಗ್ಯದ? ZnO ಅಂದ್ರೆ ಸತುವಿನ ಆಕ್ಸೈಡ್ ಪ್ಲಸ್ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಪ್ಪ ಅಂದ್ರೆ ರಾಸಾಯನಿಕ ವಿಭಜನೆಗೆ ಉದಾಹರಣೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿ, ಹೈಡ್ರೋಜನ್ ಪ್ಲಸ್ Cl2. ಹೈಡ್ರೋಜನ್ ಎಂಬುದು ಅನಿಲ, Cl2 ಅಂದ್ರೆ ಕ್ಲೋರಿನ್ ಎಂಬುದು ಒಂದು ಅನಿಲ. ಇವೆರಡು ಸರಿದೂಗಿಸಿ ಬರಿಬೇಕಂದ್ರೆ 2HCl. ಇಲ್ಲಿ 2 ಹೈಡ್ರೋಜನ್ ಅದಾವ, ಇಲ್ಲಿ 2 ಕ್ಲೋರಿನ್ ಅದಾವ. Hನ ಎಡಭಾಗದಲ್ಲಿ 2 ಬರೆದ್ರೆ 2HCl. ಇದು ನೋಡ್ರಿ, ಹೈಡ್ರೋಜನ್ ಅನಿಲ, ಕ್ಲೋರಿನ್ ಅನಿಲ ಎರಡು ಕೂಡಿಸಿ ಏನು ಮಾಡೀವಿ ನಾವು? ಹೊಸದೊಂದು ಸಂಯುಕ್ತವನ್ನು ಬರೆದೀವಿ. 2HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಇದನ್ನು ನಾವು ಯಾವ ಕ್ರಿಯೆ ಅಂತ ಹೇಳ್ಬೋದು? 2 ಪ್ರತಿವರ್ತಕಗಳು ಕೂಡಿ ಒಂದೇ ಪ್ರತಿವರ್ತಕ ಆಗ್ಯದ. ಇದನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳ್ಬೋದು. ನೆಕ್ಸ್ಟ್ Mg ಪ್ಲಸ್ 2HCl. Mg ಮ್ಯಾಗ್ನೇಸಿಯಂ ಎಂಬುದೊಂದು ಲೋಹ, ಅದರ ಜೊತೆಗೆ ಏನು ವರ್ತಿಸ್ಯದ? 2HCl ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸ್ಯದ. ಆವಾಗ ನಾವು ಇದನ್ನು ಯಾವ ರೀತಿಯಾಗಿ ಬರಿಬೋದಪ್ಪ ಅಂದ್ರೆ ನೋಡ್ರಿ, MgCl2 ಹೈಡ್ರೋಜನ್ಗಿಂತಲೂ ಮ್ಯಾಗ್ನೇಸಿಯಮ್ ಅತಿ ಹೆಚ್ಚಿನ ಕ್ರಿಯಾಶೀಲವಾದಂತಹ ಲೋಹ. ಹಾಗಾಗಿ ಹೈಡ್ರೋಜನ್ ಹತ್ತಿರ ಇರುವಂಥ 2 ಪ್ರಮಾಣದ ಕ್ಲೋರಿನ್ ಅಯಾನುಗಳನ್ನು ಮ್ಯಾಗ್ನೇಸಿಯಂ ತೆಗೆದುಕೊಂಡು ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸ್ಯದ. ಹಾಗಾಗಿ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ಇದನ್ನು ಕರಿಬಹುದು. ನೆಕ್ಸ್ಟ್ 9ನೇ ಪ್ರಶ್ನೆ, ಅಂತರ್ ಉಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಹೇಳ್ಯಾರ. ಹೌದಾ? ಶಾಖ, ಬೆಳಕು ಮತ್ತು ಶಬ್ದದ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರತಿಕ್ರಿಯೆಯನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಇಲ್ಲಿ ನಮ್ಮ ಕ್ವಶನ್ದಾಗ ಅಂತರುಷ್ಣಕ ಕ್ರಿಯೆನೂ ಕೇಳ್ಯಾರ, ಬಹಿರುಷ್ಣಕ ಕ್ರಿಯೆ ಎರಡೂ ಕೇಳ್ಯಾರ. ಅದ್ರಾಗ ಮೊದಲನೇದಾಗಿ ನಾನು ಬಹಿರುಷ್ಣಕ ಕ್ರಿಯೆದ ಹೇಳೀನಿ. ಶಾಖ, ಬೆಳಕು ಮತ್ತು ಶಬ್ದದ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಯಾವ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗುತ್ತಾ ಅಂಥ ರಾಸಾಯನಿಕ ಕ್ರಿಯೆಗಳನ್ನು ನಾವೇನಂತ ಕರಿತೀವಿ? ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಉದಾಹರಣೆ, CaO ಅಂದ್ರೆ ಏನು ರೀ? ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸ್ತಂದ್ರೆ ನಮಗೇನು ಸಿಗ್ತದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಗ್ತದೆ. ಇದರ ಜೊತೆಗೆ ಶಕ್ತಿ ಬಿಡುಗಡೆ ಆಗುತ್ತಾ. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀಬಹುದು. ಅಗತ್ಯವಾದ ಶಕ್ತಿಯನ್ನು ಹೀರಿಕೊಳ್ಳುವ ಪ್ರತಿಕ್ರಿಯೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಲ್ಪಡ್ತದ ಅದಕ್ಕೇನಂತ ಕರಿತೀವಪ್ಪ ಅಂದ್ರೆ ನಾವು ಅಂತರ್ ಉಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ, ಇದು ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್, CaO ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ನೆಕ್ಸ್ಟ್ CO2 ಅಂದ್ರೆ ಏನಪ್ಪ ಅಂದ್ರೆ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಶಕ್ತಿ ಏನಾಗುತ್ತಪ್ಪ ಅಂದ್ರೆ ಹೀರಲ್ಪಡ್ತದ. ಹಾಗಾಗಿ ಇದನ್ನು ಅಂತರ್ ಉಷ್ಣಕ ಕ್ರಿಯೆಗಳು ಅಂತ ನಾವು ಕರಿಬಹುದು.
ಪ್ರಶ್ನೆ 10. ಉಸಿರಾಟವನ್ನು ಬಹಿರ್ಉಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ, ವಿವರಿಸಿ. ಏನು ಹೇಳ್ತಾರೆ ಅವರು, ಉಸಿರಾಟ ಕ್ರಿಯೆಯನ್ನು ಮಾನವನ ದೇಹದಲ್ಲಿ ನಡೆಯುವಂತಹ ಅಥವಾ ಎಲ್ಲ ಜೀವಿಗಳಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆಯನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ಯಾಕೆ ವೈಜ್ಞಾನಿಕ ಕಾರಣವನ್ನು ಕೊಡಬೇಕು ನಾವು. ಜೀವವನ್ನು ಬೆಂಬಲಿಸುವ ಶಕ್ತಿಯು ನಮ್ಮ ದೇಹದಲ್ಲಿ ನಾವು ತಿನ್ನುವ ಆಹಾರದಿಂದ ಮಾಡಲ್ಪಟ್ಟಿದೆ. ಮನುಷ್ಯನಿಗೆ ಅಥವಾ ಎಲ್ಲ ಜೀವಿಗಳಿಗೆ ಶಕ್ತಿ ಬಿಡುಗಡೆ ಆಗಬೇಕಾಗಿತ್ತಪ್ಪ ಅಂದ್ರೆ ಅದು ಆಹಾರದಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಜೀರ್ಣಕ್ರಿಯೆಯ ಸಮಯದಲ್ಲಿ ಆಹಾರ ದೊಡ್ಡ ಅಣುಗಳ ಗ್ಲೂಕೋಸ್ ಅಂತ ಸರಳವಾದ ಉಪವರ್ಗಗಳಾಗಿ ವಿಭಜನೆಯಾಗುತ್ತವೆ. ನಾವು ತಿನ್ನುವಂಥ ಆಹಾರ ಏನಾಗಿರ್ತಪ್ಪ ಅಂದ್ರೆ ಸಂಕೀರ್ಣ ರೂಪದಲ್ಲಿ ಇರ್ತದೆ, ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಅದನ್ನು ಸಣ್ಣ ಸಣ್ಣ ಗ್ಲೂಕೋಸ್ನಂತಹ ಸರಳವಾದ ಕಣಗಳನ್ನಾಗಿ ಮಾಡಬೇಕಾಗುತ್ತೆ. ಆವಾಗ ಆಮ್ಲಜನಕ ಸಿಲಿಂಡರ್ಗಳಲ್ಲಿ ಆಮ್ಲಜನಕವನ್ನು ಸಂಯೋಜಿಸುತ್ತದೆ. ಆಹಾರ ಯಾವಾಗ ನಮ್ಮ ದೇಹದಲ್ಲಿ ಡಿವೈಡ್ ಆಗ್ತದೆ ಆವಾಗ ನಮ್ಮ ದೇಹದಲ್ಲಿ ಸಂಪೂರ್ಣವಾದ ಉಸಿರಾಟ ಕ್ರಿಯೆ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಈ ದಹನ ಪ್ರಕ್ರಿಯೆ ವಿಶೇಷ ಹೆಸರು, ಇದಕ್ಕೇನಂತ ಕರಿತೀವಿ ನಾವು, ಆಹಾರ ಸಂಪೂರ್ಣವಾಗಿ ವಿಭಜನೆಯಾಗಿ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಯನ್ನು ನಾವು ಉಸಿರಾಟ ಕ್ರಿಯೆ ಅಂತ ಕರಿಬೋದು. ಆದ್ದರಿಂದ ಇಲ್ಲಿ ಶಕ್ತಿ ಯಾವ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗುತ್ತಾ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಅಂತ ನಾವು ಈಗಾಗಲೇ 9ನೇ ಪ್ರಶ್ನೆ ಪತ್ರಿಕೆಯ ಆನ್ಸರನ್ನು ನೋಡಿವಿ. ಹಾಗಾಗಿ ಬಹಿರುಷ್ಣಕ ಕ್ರಿಯೆ ಇಲ್ಲಿ ಶಕ್ತಿ ಬಿಡುಗಡೆ ಆಗ್ಯದ. ಹಾಗಾಗಿ ಉಸಿರಾಟವನ್ನು ನಾವು ಏನಂತ ಕರಿಬೋದು ಅಂದ್ರೆ ಉಸಿರಾಟವನ್ನು ನಾವು ಬಹಿರುಷ್ಣಕ ಕ್ರಿಯೆ ಎಂದು ಪರಿಗಣಿಸಬಹುದು. ನೆಕ್ಸ್ಟ್ 11ನೇ ಪ್ರಶ್ನೆ. ವಿಭಜನಾ ಕ್ರಿಯೆಗಳು ರಾಸಾಯನಿಕ ವಿಭಜನೆ ಕ್ರಿಯೆಗಳು ಹಾಗೂ ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ, ಏಕೆ? ಈ ಕ್ರಿಯೆಗಳಿಗೆ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ಯಾರ. ರಾಸಾಯನಿಕ ವಿಭಜನಾ ಕ್ರಿಯೆ ಮತ್ತು ರಾಸಾಯನಿಕ ಸಂಯೋಗ ಕ್ರಿಯೆಗಳ ಪರಸ್ಪರ ಏನಾಗ್ಯಾವ, ಎರಡೂ ವಿರುದ್ಧವಾಗಿವೆ ಅಂತ ಹೇಳ್ತೀವಿ ನಾವು. ಹೌದಾ? ರಾಸಾಯನಿಕ ವಿಭಜನಾ ಪ್ರಕ್ರಿಯೆಗಳು ಎರಡು ಅಥವಾ ಹೆಚ್ಚಿನ ವಸ್ತುಗಳನ್ನು ರೂಪಿಸಲು ಒಡೆಯುತ್ತವೆ. ಅವುಗಳು ಈ ಪ್ರಕ್ರಿಯೆಗಳಿಗೆ ಮುಂದುವರಿಯಲು ಶಕ್ತಿಯ ಅಗತ್ಯತೆ ಇರುತ್ತದೆ. ರಾಸಾಯನಿಕ ವಿಭಜನೆ ಅಂದ್ರೆ ಒಂದು ಪ್ರತಿವರ್ತಕ ಒಡೆದೇನಾಗುತ್ತಪ್ಪ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಉಂಟಾಗ್ತವೆ. ಯಾವ ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದೇ ಪ್ರತಿವರ್ತಕದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗ್ತವೆ ಅದಕ್ಕೆ ನಾವು ರಾಸಾಯನಿಕ ವಿಭಜನೆ ಅಂತೀವಿ. ಆದರೆ ರಾಸಾಯನಿಕ ಸಂಯೋಗ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಾರ್ಥಗಳು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪ್ರತಿವರ್ತಕಗಳು ಕೂಡಿ, ಸಂಯೋಗ ಅಂದ್ರೆ ಕೂಡುವಂಥದ್ದು, ಕೂಡಿ ಏನಾಗುತ್ತಾ ಒಂದೇ ಉತ್ಪನ್ನ ಆಗುತ್ತಾ. ಹಾಗಾಗಿ ಇದನ್ನು ನಾವು ಏನಂತೀವಿ, ಪರಸ್ಪರ ರಾಸಾಯನಿಕ ಸಂಯೋಗ ಕ್ರಿಯೆ ಮತ್ತು ರಾಸಾಯನಿಕ ವಿಭಜನೆ ಕ್ರಿಯೆಗಳು ಪರಸ್ಪರ ವಿರುದ್ಧವಾಗಿವೆ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆಗಳನ್ನು ನೋಡುವುದಾದರೆ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ವಿದ್ಯುತ್ ವಿಭಜನೆಗೆ ಉದಾಹರಣೆಯಾದಂಥ 2H2O ನೀರಿನ ಅಣುಸೂತ್ರ H2O, ಎರಡು ಪ್ರಮಾಣದಲ್ಲಿ ಹೈಡ್ರೋಜನ್ನ, ಒಂದು ಪ್ರಮಾಣದಲ್ಲಿ ಆಕ್ಸಿಜನ್ನ. ಇದು ನೀರು. ಇದನ್ನು ನಾವು ಯಾವ ರೀತಿಯಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಸಪ್ರೇಟ್ ಮಾಡ್ಬೋದಪ್ಪ ಅಂದ್ರೆ ನಾವು ವಿದ್ಯುತ್ ಶಕ್ತಿಯ ಸಹಾಯದಿಂದ ಪ್ರಯೋಗಾಲಯದಲ್ಲಿ 2H2+O2 ಅಂತ ಮಾಡ್ಬೋದು. ನೀರು ಎಂಬುದು ಒಂದು ಸಂಯುಕ್ತ ವಸ್ತು ಇತ್ತು. ಇದನ್ನು ಡಿವೈಡ್ ಮಾಡಿ ನಾವೇನು ಮಾಡಿದೆವು, ಹೈಡ್ರೋಜನ್ ಎಂಬ ಒಂದು ಮೂಲವಸ್ತು, ಆಕ್ಸಿಜನ್ ಎಂಬ ಒಂದು ಮೂಲವಸ್ತುಗಳನ್ನು ನಾವು ತಯಾರು ಮಾಡಿದೆವು. ನೆಕ್ಸ್ಟ್ ರಾಸಾಯನಿಕ ಸಂಯೋಗ ಕ್ರಿಯೆಗೆ 2H2+O2 ಇದೇ ಹೈಡ್ರೋಜನ್ ಅನಿಲವನ್ನು ಮತ್ತು ಆಕ್ಸಿಜನ್ ಅನಿಲವನ್ನು ಎರಡನ್ನ ತೆಗೆದುಕೊಂಡು ನಾವೇನು ಮಾಡ್ತೀವಪ್ಪ ಅಂದ್ರೆ 2H2O ಎಂಬ ನೀರಿನ ಒಂದು ಸಂಯುಕ್ತವನ್ನು ಪಡಿತೀವಿ. ಇಲ್ಲಿ ನೀರು ಡಿವೈಡ್ ಆಗಿ ಎರಡು ಮೂಲ ವಸ್ತುಗಳಾಗ್ತದೆ. ನೀರು ಒಂದು ಸಂಯುಕ್ತ ವಸ್ತು, ಇದು ಡಿವೈಡ್ ಆಗಿ ಎರಡು ಮೂಲ ವಸ್ತು ಆಗ್ತದೆ. ಇದು ವಿಭಜನಾ ಕ್ರಿಯೆ. ಇಲ್ಲಿ ಎರಡು ಮೂಲ ವಸ್ತುಗಳು 2H2+O2 ಇವೆರಡೂ ಮೂಲ ವಸ್ತುಗಳು ಕೂಡಿ ಏನಾಗ್ತವಪ್ಪ ಅಂದ್ರೆ ಒಂದೇ ಸಂಯುಕ್ತ ವಸ್ತು ಆಗುತ್ತೆ, ಅದು ನೀರು. ಇದು ಸಂಯೋಗ ಕ್ರಿಯೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನಾ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ. ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಅಂದ್ರೆ ವಿಭಜನಾ ಕ್ರಿಯೆಯಲ್ಲಿ, ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ನಾವು ಪ್ರಮುಖವಾಗಿ 3 ವಿಧಗಳನ್ನು ಓದ್ತೀವಿ. ಅಲ್ಲಿ ಫಸ್ಟ್ನೇದು ಉಷ್ಣ ವಿಭಜನೆ. ಯಾವ ರಾಸಾಯನಿಕ ಕ್ರಿಯೆ ನಡಿಬೇಕಾಗಿತ್ತಂದ್ರೆ ನಾವು ಉಷ್ಣವನ್ನು ಬಳಸ್ಕೋತೀವಿ, ಅಂಥ ರಾಸಾಯನಿಕ ಕ್ರಿಯೆಗಳಿಗೆ ನಾವು ಉಷ್ಣ ವಿಭಜನೆ ಅಂತ ಕರಿತೀವಿ. ಉದಾಹರಣೆ ನೋಡುವುದಾದರೆ 2FeSO4 ಇದು ಕಬ್ಬಿಣದ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಅಂತ ಕರಿತೀವಿ. ಈ ಕಬ್ಬಿಣದ ಸಲ್ಫೇಟ್ ಎಂಬುದು ಒಂದು ಸಂಯುಕ್ತ ವಸ್ತು. ಇದೇನಾಗುತ್ತಾ, ಉಷ್ಣವನ್ನು ಬಳಸಿಕೊಂಡು ಇಲ್ಲಿ Fe2O3 ಫೆರಿಕ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ SO2 ಸಲ್ಫರ್ ಡೈಆಕ್ಸೈಡ್ ಪ್ಲಸ್ SO3 ಸಲ್ಫರ್ ಟ್ರೈಆಕ್ಸೈಡ್. ಕೇವಲ FeSO4 ಫೆರಸ್ ಸಲ್ಫೇಟ್ ಎಂಬುದು ಒಂದೇ ಸಂಯುಕ್ತ ವಸ್ತು ಇತ್ತು. ಇದು ಉಷ್ಣವನ್ನು ಬಳಸ್ಕೊಂಡೇನಾಯಿತು, 3 ಪ್ರತಿವರ್ತಕಗಳು ಸಿಕ್ಕು. ಹಾಗಾಗಿ ಇದನ್ನು ನಾವು ಉಷ್ಣ ವಿಭಜನೆ ಅಂತ ಕರಿತೀವಿ.
ನೆಕ್ಸ್ಟ್ ಬಿ ಉದಾಹರಣೆ ಬೆಳಕಿನಿಂದ ವಿಭಜನೆ 2AgCl ಸಿಲ್ವರ್ ಕ್ಲೋರೈಡ್ ಎಂಬುದು ಒಂದು ಸಂಯುಕ್ತ ವಸ್ತು. ಇದು ಬೆಳಕಿನ ಸಹಾಯದಿಂದ ಏನಾಯ್ತಪ್ಪ ಅಂದ್ರೆ ಸಿಲ್ವರ್ ಸಪ್ರೇಟ್ ಆಯಿತು 2Ag. ನೆಕ್ಸ್ಟ್ ಕ್ಲೋರಿನ್ ಸಪ್ರೇಟ್ ಆಯಿತು Cl2. ಸಿಲ್ವರ್ ಕ್ಲೋರೈಡ್ ಎಂಬುದು ಸಂಯುಕ್ತ ವಸ್ತು ಇತ್ತು. ಬೆಳಕಿನ ಸಹಾಯದಿಂದ ರಾಸಾಯನಿಕ ಕ್ರಿಯೆ ಜರುಗಿದ ನಂತರ ಸಿಲ್ವರ್ ಸಪ್ರೇಟ್ ಆಯಿತು, ನೆಕ್ಸ್ಟ್ ಕ್ಲೋರಿನ್ ಸಪ್ರೇಟ್ ಆಯಿತು. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಯಾವುದರ ಸಹಾಯದಿಂದ ವಿಭಜನೆ ಆಗ್ಯದ? ಬೆಳಕಿನ ಸಹಾಯದಿಂದ ವಿಭಜನೆ ಆಗ್ಯದ. ಹಾಗಾಗಿ ಇದು ಬೆಳಕಿನ ವಿಭಜನೆ ಅಥವಾ ನಾವು ಇದನ್ನು ದ್ಯುತಿ ವಿಭಜನೆ ಅಂತ ಕೂಡ ಕರಿತೀವಿ. ಸಿ ಕ್ವಶನ್ನ ವಿದ್ಯುತ್ ಶಕ್ತಿಯಿಂದ ವಿಭಜನೆ. ಹೌದಾ? 2H2O ನೀರನ್ನು ನಾವು ಯಾವ ಒಂದು ವಿಭಜನಾ ಕ್ರಿಯೆ ಮೂಲಕ ನಾವು ನೀರಿನ ರಾಸಾಯನಿಕ ಸಮೀಕರಣವನ್ನು ಬರಿಬೋದಪ್ಪ ಅಂದ್ರೆ ಅದು ವಿದ್ಯುತ್ ವಿಭಜನಾ ಕ್ರಿಯೆ. ಹೌದಾ? 2H2O ಇದೊಂದು ಸಂಯುಕ್ತ ವಸ್ತು. ಇದನ್ನು ನಾವು ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಏನು ಮಾಡ್ಬೋದಪ್ಪ ಅಂದ್ರೆ ಹೈಡ್ರೋಜನ್ ಅನಿಲ 2H2 ಮತ್ತು O2 ಒಂದೇ ಪ್ರತಿವರ್ತಕ ಇತ್ತು. ಒಂದು ಪ್ರತಿವರ್ತಕದಿಂದ ನಾವು ಏನು ಮಾಡಿದೆವು? 2 ಉತ್ಪನ್ನಗಳನ್ನು ತಯಾರು ಮಾಡಿದೆವು. ಇವು 3 ಏನಪ್ಪ ಅಂದ್ರೆ ವಿಭಜನಾ ಕ್ರಿಯೆಯಲ್ಲಿ ಬರುವಂತಹ 3 ವಿಧಗಳು ಅಂತ ನಾವು ಇದನ್ನು ಹೇಳಬಹುದು. ಮುಂದಿನ ಪ್ರಶ್ನೆ ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ನೋಡಿರಿ, ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದರೆ ಅದರ ಮಧ್ಯದಲ್ಲಿನ ವ್ಯತ್ಯಾಸಗಳನ್ನು ಕೇಳ್ಯಾರ. ಹೌದಾ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನಂತ ಹೇಳ್ಬೋದು ರೀ? ನಾವು ಸಾಮಾನ್ಯವಾಗಿ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತಂದ್ರೆ ನಮಗೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ಗೊತ್ತಿರಬೇಕು. ಯಾವುದು ಅತಿ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರ್ತದೆ ಅಂಥ ಲೋಹ ಏನಾಗುತ್ತಾ? ಕಡಿಮೆ ಕ್ರಿಯಾಶೀಲತೆ ಇರುವ ಲೋಹವನ್ನು ಪಲ್ಲಟಗೊಳಿಸಿ ಅದರಲ್ಲಿರುವಂಥ ಅಯಾನುಗಳನ್ನು ಪಡೆದುಕೊಳ್ಳುತ್ತದೆ. ಇದಕ್ಕೆ ನಾವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಆದರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನಂತ ಹೇಳ್ತೀವಿ ನಾವು? ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯ ಮಾಡಿಕೊಂಡು ರಾಸಾಯನಿಕ ಕ್ರಿಯೆ ಜರುಗಿದ್ರೆ ಅದಕ್ಕೆ ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. 2 ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ಡೆಫಿನೇಷನನ್ನು ಬರೀಬೇಕು. ನೆಕ್ಸ್ಟ್ ಅದಕ್ಕೆ ಒಂದೊಂದು ಎಕ್ಸಾಂಪಲನ್ನು ಬರೀಬೇಕು. ಈ ಪ್ರಶ್ನೆ ಪರೀಕ್ಷೆಗೆ 2 ಅಂಕದ ಪ್ರಶ್ನೆಗಳಾಗಿರ್ತದೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ CuSO4. CuSO4 ಅಂದ್ರೆ ತಾಮ್ರದ ಸಲ್ಫೇಟ್ ಪ್ಲಸ್ Zn. ಇಲ್ಲಿ ತಾಮ್ರದ ಸಲ್ಫೇಟ್ನಲ್ಲಿ ತಾಮ್ರ ಏನಾಗ್ಯದಪ್ಪ ಅಂದ್ರೆ Znಕ್ಕಿಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದ್ಯದ, ಅಥವಾ Zn ಏನಾಗ್ಯದ ತಾಮ್ರಕ್ಕಿಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದ್ಯದ. ಈಗೇನು ಮಾಡ್ತದೆ? Zn ಕ್ರಿಯಾಶೀಲತೆ ಹೆಚ್ಚಿರುವುದರಿಂದ ತಾಮ್ರದ ಸಲ್ಫೇಟ್ನಲ್ಲಿ ತಾಮ್ರವನ್ನು ಪಲ್ಲಟಗೊಳಿಸಿ SO4ನೊಂದಿಗೆ ಕೂಡಿ ನಮಗೆ ಉತ್ಪನ್ನಗಳಲ್ಲಿ ZnSO4 ಸತುವಿನ ಸಲ್ಫೇಟ್ ಪ್ಲಸ್ Cu ಇದು ಏನಾಯ್ತಪ್ಪ ಅಂದ್ರೆ Zn ಏನು ಮಾಡ್ತು? ತಾಮ್ರವನ್ನು ಪಲ್ಲಟಗೊಳಿಸ್ತು. ಹಾಗಾಗಿ ZnSO4 ಆಯಿತು. ಇದು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿಬೋದು. ನೆಕ್ಸ್ಟ್ ದ್ವಿಸ್ಥಾನಪಲ್ಲಟ ಕ್ರಿಯೆದಾಗ ಇಲ್ಲಿ 2 ಪ್ರತಿವರ್ತಕಗಳನ್ನು ತಗೊಂಡಿನ, ಒಂದು BaCl2 ಇನ್ನೊಂದು Na2SO4. BaCl2 ಪ್ಲಸ್ Na2SO4 ಇವೆರಡು ಪ್ರತಿವರ್ತಕಗಳು. ಇಲ್ಲಿ ಬೇರಿಯಂ ಮತ್ತು ಸೋಡಿಯಂ 2 ಲೋಹಗಳು, Cl2SO4 2 ಅಯಾನುಗಳು. ಬೇರಿಯಂ ಮತ್ತು ಸೋಡಿಯಂ ಏನು ಮಾಡ್ತಾವೆ? ತಮ್ಮಲ್ಲಿರುವಂಥ ಅಯಾನುಗಳನ್ನು ಏನು ಮಾಡ್ತಾವೆ? ಪರಸ್ಪರ ಏನು ಮಾಡ್ತಾವೆ? ಎಕ್ಸ್ಚೇಂಜನ್ನು ಮಾಡ್ಕೋತಾವೆ, ವಿನಿಮಯವನ್ನು ಮಾಡ್ಕೋತಾವೆ. BaSO4 ಪ್ಲಸ್ 2NaCl. Ba ಹತ್ರ ಯಾವುದು ಅಯಾನ್ ಇತ್ತು? ಕ್ಲೋರಿನ್ ಇತ್ತು. ಉತ್ಪನ್ನಗಳಲ್ಲಿ ಎಲ್ಲದದು? ಸೋಡಿಯಂ ಹತ್ರ ಅದ. ಪ್ರತಿವರ್ತಕಗಳಲ್ಲಿ ಸೋಡಿಯಂನಲ್ಲಿ SO4 ಅಯಾನ್ ಇತ್ತು. ಉತ್ಪನ್ನಗಳಲ್ಲಿ ಎಲ್ಲದಪ್ಪ ಅಂದ್ರೆ ಅದು ಬೇರಿಯಂ ಹತ್ರ ಅದ. ಈ ರೀತಿಯಾಗಿ ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡ್ಕೋತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆದು ಡೆಫಿನೇಷನ್ ಬರೀಬೇಕು, ದ್ವಿಸ್ಥಾನಪಲ್ಲಟ ಕ್ರಿಯೆದು ಡೆಫಿನೇಷನ್ ಬರೀಬೇಕು. 2 ರಾಸಾಯನಿಕ ಕ್ರಿಯೆಗಳಿಗೆ ಒಂದೊಂದು ಎಕ್ಸಾಂಪಲನ್ನು ಬರೆದ್ರೆ ನಾವು ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆದಂಗೆ ಆಗುತ್ತೆ. 2 ಪಾಯಿಂಟ್ಗಳನ್ನು ಬರೀಬೇಕು. 14ನೇ ಪ್ರಶ್ನೆ, ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ. ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ಯಾರ. ಉತ್ತರ, ಬೆಳ್ಳಿಯ ಸಂಕೇತ ಏನದ ರೀ? Ag ಅದ. 2Ag ಅಂತ ತಗೊಂಡಿವಿ ನಾವು. ನೈಟ್ರೇಟ್ ಅಂದರೆ ಏನು ಗೊತ್ತ್ರಿ? ಇದು ಬೆಳ್ಳಿಯ ನೈಟ್ರೇಟ್. ಇದು ಯಾವುದರೊಂದಿಗೆ ವರ್ತಿಸ್ಬೇಕತ್ತ? ಬೆಳ್ಳಿಯ ನೈಟ್ರೇಟ್ ಎಂಬುದು ತಾಮ್ರದೊಂದಿಗೆ ವರ್ತಿಸ್ಬೇಕತ್ತ. ಹೌದಾ? 2 ಪ್ರತಿವರ್ತಕಗಳದ. ಒಂದು ಬೆಳ್ಳಿಯ ನೈಟ್ರೇಟ್, ಇಲ್ಲಿ ಬೆಳ್ಳಿ ಎಂಬುದು ಲೋಹ, NO3 ಎಂಬುದು ಅಯಾನ್, Cu ಅಂದರೆ ತಾಮ್ರ ಎಂಬುದು ಲೋಹ. ಆವಾಗ ಏನಾಗುತ್ತಾ? ಅತಿ ಹೆಚ್ಚು ಕ್ರಿಯಾಶೀಲತೆ ಯಾವುದು? ಬೆಳ್ಳಿ ಮತ್ತು ತಾಮ್ರದಲ್ಲಿ. ಬೆಳ್ಳಿಗೆ ಮತ್ತು ತಾಮ್ರಕ್ಕೆ ಹೋಲಿಸಿದ್ರೆ ತಾಮ್ರ ಅತಿ ಹೆಚ್ಚಿನ ಕ್ರಿಯಾಶೀಲವಾದಂಥ ಲೋಹ. ಈಗೇನು ಮಾಡ್ತದೆ ತಾಮ್ರಪ್ಪ ಅಂದ್ರೆ
ಬೆಳ್ಳಿಯನ್ನು ಪಲ್ಲಟಗೊಳಿಸಿ ಅದರಲ್ಲಿರುವಂಥ NO3 ಅಯಾನನ್ನು ತೆಗೆದುಕೊಂಡು ಉತ್ಪನ್ನಗಳಲ್ಲಿ ಏನಾಗುತ್ತೆ CuNO3 ಟೇಕನ್ ಟ್ವೈಸ್. ಇಲ್ಲಿ NO3 ಎಷ್ಟು ಪ್ರಮಾಣದಲ್ಲಿತ್ತಪ್ಪ ಅಂದರೆ 2 ಪ್ರಮಾಣದಲ್ಲಿತ್ತು, ಹಾಗಾಗಿ NO3 ಅಂತ ಬರೆದು ಬ್ರ್ಯಾಕೆಟ್ 2 ಅಂತ ಬರೆದಿ. CuNO3 ಟೇಕನ್ ಟ್ವೈಸ್ ಪ್ಲಸ್ 2Ag. ತಾಮ್ರ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಲೋಹವಾಗಿರೋದರಿಂದ ಬೆಳ್ಳಿಯನ್ನು ಪಲ್ಲಟಗೊಳಿಸಿ NO3 ಅಯಾನನ್ನು ತನ್ನ ಕಡೆ ಸೆಳ್ಕೋತು. ಹೀಗಾಗಿ ಇದು ಎಂಥ ಕ್ರಿಯೆಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ಬೋದು. 15ನೇ ಪ್ರಶ್ನೆ, ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳ್ಯಾರ. ಹೌದಾ? ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದ ನಂತರ ಉತ್ಪನ್ನಗಳಲ್ಲಿ ಉಳಿಯುವಂತಹ ಕರಗದ ಘನವು ರೂಪುಗೊಳ್ಳುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯುತ್ತೇವೆ. ಹೌದಾ? ಒಂದು ರಾಸಾಯನಿಕ ಕ್ರಿಯೆ ನಡೆದ ನಂತರ ಉತ್ಪನ್ನಗಳಲ್ಲಿ ಒಂದು ದ್ರವರೂಪದ ಉತ್ಪನ್ನದಲ್ಲಿ ಕರಗಲಾರದೆ ತಳಭಾಗದಲ್ಲಿ ಸಂಗ್ರಹಣೆಯಾಗುವಂತಹ ಒಂದು ವಸ್ತುವನ್ನು ನಾವು ಏನಂತ ಕರಿತೀವಿ? ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಅಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಕ್ಷೇಪ ಉಳಿತದ ಅಂಥ ಕ್ರಿಯೆಗಳನ್ನು ನಾವು ಪ್ರಕ್ಷೇಪಣ ಕ್ರಿಯೆಗಳು ಅಂತ ಕರಿತೀವಿ. ಉದಾಹರಣೆ BaCl2 ಬೇರಿಯಂ ಕ್ಲೋರೈಡ್, Na2SO4 ಸೋಡಿಯಂ ಸಲ್ಫೇಟ್, ಏರೋ ಮಾರ್ಕ್ 2NaCl ಪ್ಲಸ್ BaSO4. ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತಗೋಬೇಕು, Na2SO4 ದ್ರಾವಣವನ್ನು ತಗೋಬೇಕು. ಎರಡನ್ನೂ ಕೂಡ ನಾವು ಏನು ಮಾಡಬೇಕಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ಇಲ್ಲಿ ಪರಸ್ಪರ ಎರಡೂ ಪ್ರತಿವರ್ತಕಗಳ ಮಧ್ಯೆ ಪರಸ್ಪರ ಅಯಾನುಗಳ ವಿನಿಮಯವಾಗಿ ಏನಾಗುತ್ತಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೈಟ್ ನಮಗೆ ಸಿಗುತ್ತೆ. ಇವೆರಡು ಉತ್ಪನ್ನಗಳು ಇಲ್ಲಿ BaSO4 ಎಂಬ ಒಂದು ದ್ರಾವಣದಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಅಂದ್ರೆ BaSO4 ಎಂಬ ದ್ರಾವಣದಲ್ಲಿ ನಮಗೆ ಕರಗದೇ ಇರುವಂಥ ಬಿಳಿಯ ಬಣ್ಣದ ಒಂದು ವಸ್ತು ಇರ್ತದೆ, ಅದಕ್ಕೆ ನಾವು ಬಿಳಿಯ ಬಣ್ಣದ ಪ್ರಕ್ಷೇಪ ಅಂತ ನಾವು ಕರಿಬಹುದು. ಈ ರಾಸಾಯನಿಕ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗ್ಯದಪ್ಪ ಅಂದ್ರೆ ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಈ ಒಂದು ಉದಾಹರಣೆಯಲ್ಲಿ ಉಳಿದಂತಹ ಬಿಳಿಯ ಬಣ್ಣದ ಪ್ರಕ್ಷೇಪ ಯಾವುದಪ್ಪ ಅಂದ್ರೆ ಬೇರಿಯಂ ಸಲ್ಫೇಟ್. ಇಲ್ಲಿರುವಂಥ ಲವಣ ಯಾವುದು? NaCl ಅಂತ ನಾವು ಹೇಳ್ಬೋದು. 16ನೇ ಪ್ರಶ್ನೆ, ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದನ್ನು ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ. ನೋಡ್ರಿ, ಆಕ್ಸಿಜನ್ ಪಡೆದುಕೊಂಡರೆ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಹೌದಾ? ಆಕ್ಸಿಜನ್ ಪಡೆದುಕೊಂಡರೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ನಾವು ಫಸ್ಟ್ ಉತ್ಕರ್ಷಣ ಕ್ರಿಯೆಗೆ ಸಂಬಂಧಿಸಿದಂಥ ಉದಾಹರಣೆಗಳನ್ನು ನೋಡೋಣ. ನೋಡ್ರಿ, ಉದಾಹರಣೆ 1 4Na 4 ಪ್ರಮಾಣದಲ್ಲಿ ಸೋಡಿಯಂ ಅದ ಪ್ಲಸ್ O2 2 ಪ್ರಮಾಣದಲ್ಲಿ ಆಮ್ಲಜನಕ ಅದ. ಹೌದಾ? ಉತ್ಪನ್ನಗಳಲ್ಲಿ ಏನದ ನೋಡ್ರಿ 2Na2O. ಪ್ರತಿವರ್ತಕಗಳಲ್ಲಿ 4Na ಅದ ಪ್ಲಸ್ O2 ಅದ. ಉತ್ಪನ್ನಗಳಲ್ಲಿ 2Na2. ಇಲ್ಲಿ 4 ಸೋಡಿಯಂ ಅದಾವ, 4 ಸೋಡಿಯಂ 2 ಆಕ್ಸಿಜನ್. ಇಲ್ಲಿ ಉತ್ಕರ್ಷಣ ಹೆಂಗಾಯಿತು? ಸೋಡಿಯಂ ಎಂಬುದು ಲೋಹ, ಇದು ಆಕ್ಸಿಜನನ್ನು ಪಡ್ಕೊಂಡು ಏನಾಯ್ತಪ್ಪ ಅಂದ್ರೆ ಸೋಡಿಯಂ ಆಕ್ಸೈಡ್ ಆಯಿತು. ಇಲ್ಲಿ ಉತ್ಕರ್ಷಣೆ ಹೊಂದಿದ್ದು ಯಾವುದಪ್ಪ ಅಂದ್ರೆ ಸೋಡಿಯಂ ಉತ್ಕರ್ಷಣೆ ಹೊಂದಿತ್ತು. ಯಾಕಪ್ಪ ಅಂದರೆ ಇದು ಆಕ್ಸಿಜನನ್ನು ಪಡೆದುಕೊಳ್ತು. ನೆಕ್ಸ್ಟ್ ಎರಡನೇ ಉದಾಹರಣೆ 2Cu ತಾಮ್ರ 2 ಪ್ರಮಾಣದಲ್ಲಿ ಅದ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿ ಇದಪ್ಪ ಅಂದ್ರೆ ಆಕ್ಸಿಜನ್ ಕೂಡ 2 ಪ್ರಮಾಣದಲ್ಲಿ ಅದ. ಪ್ರತಿವರ್ತಕಗಳಲ್ಲಿ ತಾಮ್ರ 2 ಪ್ರಮಾಣದಲ್ಲಿ ಅದ, ಆಕ್ಸಿಜನ್ 2 ಪ್ರಮಾಣದಲ್ಲಿ ಅದ. ಉತ್ಪನ್ನಗಳಲ್ಲಿ 2CuO ತಾಮ್ರನೂ 2 ಪ್ರಮಾಣದಲ್ಲಿ ಅದ, ಆಕ್ಸಿಜನ್ 2 ಪ್ರಮಾಣದಲ್ಲಿ. ಪ್ರತಿವರ್ತಕಗಳಲ್ಲಿ ಕೇವಲ ತಾಮ್ರದ ಲೋಹ ಇತ್ತು, ಏನು ಮಾಡ್ತದೋ ಆಕ್ಸಿಜನನ್ನು ಪಡ್ಕೋತು. ಹಾಗಾಗಿ ಇಲ್ಲಿ ಉತ್ಕರ್ಷಣೆ ಹೊಂದಿದ್ದು ಯಾವುದಪ್ಪ ಅಂದ್ರೆ ತಾಮ್ರ ಉತ್ಕರ್ಷಣೆ ಹೊಂದಿತ್ತು. ಹೌದಾ? ತಾಮ್ರ ಯಾಕೆ ಉತ್ಕರ್ಷಣೆ ಹೊಂದಿತ್ತು? ತಾಮ್ರ ಆಕ್ಸಿಜನನ್ನು ಪಡೆದುಕೊಂಡಿತು. ಹೌದಾ? ಇದು ಉತ್ಕರ್ಷಣ ಕ್ರಿಯೆ ಅಂತ ನಾವು ಕರಿಬಹುದು. ನೆಕ್ಸ್ಟ್ ಅಪಕರ್ಷಣ ಕ್ರಿಯೆ. ಅಪಕರ್ಷಣ ಕ್ರಿಯೆ ಅಂದ್ರೇನಪ್ಪ ಅಂದ್ರೆ ಹೈಡ್ರೋಜನನ್ನು ಪಡೆದುಕೊಳ್ಳಬೇಕು ಅಥವಾ ಆಕ್ಸಿಜನನ್ನು ಕಳೆದುಕೊಳ್ಳಬೇಕು. ನಾವು ಆಕ್ಸಿಜನನ್ನು ಕಳೆದುಕೊಳ್ಳುವುದಕ್ಕೆ ಉದಾಹರಣೆಗಳನ್ನು ನೋಡೋಣ. Cu ಪ್ಲಸ್ H2 ಎರೋ ಮಾರ್ಕ್ Cu ಪ್ಲಸ್ H2O. ಹೌದಾ? ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಪಡ್ಕೋಬೇಕಂತ ಹೇಳಿದೆ. ನೆಕ್ಸ್ಟ್ ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ನ ಕಳ್ಕೋಬೇಕಂತ ಹೇಳಿದೆವು. ನೋಡಿರಿ, ಪ್ರತಿವರ್ತಕಗಳಲ್ಲಿ Cu ಅದ ಪ್ಲಸ್ H2 ಅದ, ಹೈಡ್ರೋಜನ್ 2 ಅದಾವ, ತಾಮ್ರ 1 ಅದ, ಆಮ್ಲಜನಕ 1 ಅದ. ಎರೋ ಮಾರ್ಕ್ Cu ಇಲ್ಲಿ ಪ್ರತಿವರ್ತಕಗಳೇನಿತ್ತು? CuO ಇತ್ತು,
ಇಲ್ಲಿ ಏನು ಉಳಿತಪ್ಪ ಅಂದ್ರೆ Cu ಪ್ಲಸ್ H2O. ಅಪಕರ್ಷಣೆ, ಈ ರಾಸಾಯನಿಕ ಸಮೀಕರಣದಲ್ಲಿ ಅಪಕರ್ಷಣೆಗೊಂಡ ಪ್ರತಿವರ್ತಕ ಯಾವುದು ಅಪಕರ್ಷಣೆಗೊಂಡದ? ಯಾವಾಗ ಆಕ್ಸಿಜನ್ ಕಳೆದುಕೊಂಡದ ಅದು ಅಪಕರ್ಷಣೆಗೊಂಡದ. ಆಕ್ಸಿಜನ್ ಕಳೆದುಕೊಂಡಿದ್ದು ಯಾವುದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್. ಇದು ಏನಾಗ್ಯದ? ಅಪಕರ್ಷಣೆಗೊಂಡು ಏನಾಗ್ಯದ? ಬರೀ ಏನಾಗ್ಯದ? Cu ಆಗ್ಯದ. ಹೌದಾ? ಒಂದು ವೇಳೆ ಇಲ್ಲಿ ಉತ್ಕರ್ಷಣೆಗೊಂಡಿದ್ದು ಯಾವುದಪ್ಪ ಅಂದ್ರೆ ಆಕ್ಸಿಜನನ್ನು ಪಡ್ಕೊಂಡಿದ್ದು ಯಾವುದು? H2 ಹೈಡ್ರೋಜನ್ ಆಕ್ಸಿಜನನ್ನು ಪಡೆದುಕೊಂಡದು. ನೆಕ್ಸ್ಟ್ ಎರಡನೇ ಉದಾಹರಣೆ ಅಪಕರ್ಷಣಕ್ಕೆ ZnO ಸತುವಿನ ಆಕ್ಸೈಡ್ ಪ್ಲಸ್ ಸಿ ಎರೋ ಮಾರ್ಕ್ Zn ಪ್ಲಸ್ CO. ಇಲ್ಲಿ ಅಪಕರ್ಷಣೆಗೊಂಡಂಥ ಪ್ರತಿವರ್ತಕ ಯಾವುದು? ZnO ಸತುವಿನ ಆಕ್ಸೈಡ್. ಸತುವಿನ ಆಕ್ಸೈಡ್ Zn ಏನಾಗ್ಯದಪ್ಪ ಅಂದ್ರೆ ಆಕ್ಸಿಜನನ್ನು ಕಳೆದುಕೊಂಡು. ಉತ್ಕರ್ಷಣೆಗೊಂಡಿದ್ದು ಯಾವುದತ್ತೆ ಕೇಳಿದ್ರೆ ಕಾರ್ಬನ್. ಕಾರ್ಬನ್ ಏನಾಗ್ಯದ? ZnO ಹತ್ರ ಇರುವಂಥ ಆಕ್ಸಿಜನನ್ನು ತಗೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗ್ಯದ. ಕಾರ್ಬನ್ ಉತ್ಕರ್ಷಣೆಗೊಂಡದ, ZnO ಏನಾಗ್ಯದ? ಅಪಕರ್ಷಣೆಯನ್ನು ಗೊಂಡದ ಅಂತ ಹೇಳ್ಬೋದು. ನೆಕ್ಸ್ಟ್ 17ನೇ ಪ್ರಶ್ನೆ, ಹೊಳಪುಳ್ಳ ಕಂದು ಬಣ್ಣದ X ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹೌದಾ? ಹೊಳೆಯುವಂಥ ಒಂದು ಕಂದು ಬಣ್ಣದ ಯಾವ ಒಂದು ಧಾತುಗಳಿಗೆ ಹೊಳೆಯುವ ಗುಣ ಇರ್ತದಪ್ಪ ಅಂದ್ರೆ ಯಾವುದು ಲೋಹ ಇರ್ತದೆ ಅದು ಹೊಳಿತದೆ. ಅದು ಎಕ್ಸ್ ಅಂತ ಕೊಟ್ಟಾರ, ಅದರ ಹೆಸರು ಕೊಟ್ಟಿಲ್ಲ, ಎಕ್ಸ್ ಅಂತ ಕೊಟ್ಟಾರ. ಅದನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಅಂತ ಹೇಳ್ಯಾರ. ಹೌದಾ? ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ ಅಂತ ಹೇಳ್ಯಾರ ಅವರು. ಹೌದಾ? ಎಕ್ಸ್ ಎಂದರೆ ಇಲ್ಲಿ ಯಾವ ಧಾತು? ತಾಮ್ರ. ಅದರ ಸಂಕೇತ Cu. ಮತ್ತು ಕಪ್ಪು ಬಣ್ಣದ ಸಂಯುಕ್ತ, ಕಪ್ಪು ಬಣ್ಣದ ಸಂಯುಕ್ತ ಹೌದಾ? 2Cu ತಾಮ್ರ ಪ್ಲಸ್ ಯಾವುದೇ ಒಂದು ಧಾತುವನ್ನು ಕಾಯಿಸಿದಾಗ ಅಂದ್ರೆ ನಾವು ಅದನ್ನು ಆಕ್ಸಿಜನ್ನೊಂದಿಗೆ ವರ್ತಿಸಬೇಕು. ಆವಾಗ ಎರೋ ಮಾರ್ಕ್. ಗಾಳಿಯಲ್ಲಿ ಕಾಸಿದಾಗ ಅಂದ್ರೆ ಆಕ್ಸಿಜನ್ನೊಂದಿಗೆ ವರ್ತಿಸ್ಬೇಕು, ಎರೋ ಮಾರ್ಕ್. ತಾಮ್ರ ಆಕ್ಸಿಜನ್ನೊಂದಿಗೆ ವರ್ತಿಸ್ತಂದ್ರೆ ಏನಾಗುತ್ತಾ? ತಾಮ್ರದ ಆಕ್ಸೈಡ್ ಆಗುತ್ತಾ? 2CuO. ಇಲ್ಲಿ ತಾಮ್ರನೂ ಎರಡದ, ಆಕ್ಸಿಜನ್ ಎರಡದ. ಹಾಗಾಗಿ ತಾಮ್ರದ ಎಡಭಾಗದಲ್ಲಿ ಎರಡು ಬರೆದ್ರೆ ಅದು ತಾಮ್ರಕ್ಕೂ ಸಂಬಂಧಪಡ್ತದೆ, ಆಕ್ಸಿಜನ್ಗೂ ಸಂಬಂಧಪಡ್ತದೆ. ಹೌದಾ? ಇಲ್ಲಿ ತಾಮ್ರ ಕಾಸುವುದಕ್ಕಿಂತಲೂ ಮೊದಲು ಏನಾಗಿತ್ತಪ್ಪ ಅಂದ್ರೆ ಬ್ರೌನ್ ಕಲರ್ ಒಳಗಿತ್ತು. ನೆಕ್ಸ್ಟ್ ಕಾಸಿದ ನಂತರ ಏನಾಯಿತು? ಅದು ಬ್ಲ್ಯಾಕ್ ಕಲರ್ ಅಂದರೆ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಯಿತು. ಇಲ್ಲಿ ಎಕ್ಸ್ ಎಂಬುದರ ಯಾವ ಧಾತುಪ್ಪ ಅಂದ್ರೆ ತಾಮ್ರ. ನೆಕ್ಸ್ಟ್ ಅದನ್ನು ಕಾಸಿದಾಗ ಉಂಟಾಗುವ ಸಂಯುಕ್ತ ಯಾವುದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್ ಅಂತ ನಾವು ಹೇಳ್ಬೋದು. 18ನೇ ಪ್ರಶ್ನೆ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಕಬ್ಬಿಣದ ವಸ್ತುಗಳಿಗೆ, ಇದು ಐರನ್ ಇಂಗ್ಲೀಷ್ ಒಳಗಂತೀವಿ ನಾವು, ಐರನ್ ವಸ್ತುಗಳಿಗೆ ಬಣ್ಣ ಹಚ್ಚಿದಾಗ ತೇವಾಂಶ ಮತ್ತು ಗಾಳಿಯಿಂದ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ನಿಮಗೆ ಗೊತ್ತದ ಹೌದಾ? ಕಬ್ಬಿಣದ ವಸ್ತುಗಳಾಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಕೆಲವೊಂದಿಷ್ಟು ವಸ್ತುಗಳು ತೇವಾಂಶ ಮತ್ತು ಗಾಳಿ ಅಥವಾ ಇತರ ಆಮ್ಲಗಳೊಂದಿಗೆ ವರ್ತಿಸಿದಾಗ ತಮ್ಮ ಗುಣವನ್ನು ಕಳೆದುಕೊಳ್ಳುತ್ತವೆ, ಹೊಳೆಯುವ ಗುಣವನ್ನು ಕಳೆದುಕೊಳ್ಳುತ್ತವೆ ಅಥವಾ ತುಕ್ಕು ಹಿಡಿತವಂತ ಕರಿಬಹುದು. ಇದನ್ನು ತಡೆಗಟ್ಟಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಹಚ್ಚಬೇಕು. ಬಣ್ಣವನ್ನು ಹಚ್ಚುವುದರಿಂದ ನಾವೇನು ಮಾಡ್ಬೋದು? ತೇವಾಂಶ, ಗಾಳಿ ಮತ್ತು ಆಮ್ಲಗಳಿಂದ ಸಂರಕ್ಷಣೆ ಮಾಡಿ ಆ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಆದ್ದರಿಂದ ನಾವು ಕಬ್ಬಿಣದ ವಸ್ತುಗಳಿಗೆ ಏನು ಮಾಡ್ತೀವಿ? ಬಣ್ಣವನ್ನು ಬಳಿತೀವಿ ಅಂತ ಹೇಳಬಹುದು. 19ನೇ ಪ್ರಶ್ನೆ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸುತ್ತಾರೆ ಏಕೆ? ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಅಂತ ಕೇಳ್ಯಾರ. ಹೌದಾ? ಇದು ಕಮುಟುವಿಕೆ ಎಂಬ ಒಂದು ವಿದ್ಯಮಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿರ್ತದೆ. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನನ್ನು ಹಾಯಿಸುತ್ತಾರೆ ಏಕೆಂದರೆ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳು ಉತ್ಕರ್ಷಣೆ ಹೊಂದುವುದನ್ನು ಅಥವಾ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಎಣ್ಣೆ ಮತ್ತು ಕೊಬ್ಬಿನ ಹೊಂದಿರುವಂಥ ಆಹಾರ ಪದಾರ್ಥಗಳೇನಾಗ್ತವೆ? ವಾತಾವರಣದಲ್ಲಿರುವಂಥ ಆಮ್ಲಜನಕದೊಂದಿಗೆ ವರ್ತಿಸಿ ಉತ್ಕರ್ಷಣೆಗೊಂಡು ಕಮುಟುವಿಕೆ ಉಂಟಾಗ್ತಂದ್ರೆ ಆ ಆಹಾರ ಪದಾರ್ಥದ ವಾಸನೆ ಆಗಿರ್ಬೋದು, ರುಚಿ ಆಗಿರ್ಬೋದು ಕೆಡ್ತಿರ್ತದೆ. ಅವುಗಳನ್ನು ನಾವು ತಡೆಗಟ್ಟಲು ಏನು ಮಾಡಬೇಕಪ್ಪ ಅಂದ್ರೆ ನೈಟ್ರೋಜನ್ ಅನಿಲವನ್ನು ಏನು ಮಾಡ್ತೀವಿ? ಮಿಕ್ಸ್ ಮಾಡ್ತೀವಿ. ಯಾಕಂದ್ರೆ ನೈಟ್ರೋಜನ್ ಅನಿಲವನ್ನು ನಾವು ಮಿಕ್ಸ್ ಮಾಡುವುದರಿಂದ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಬಹುದು. ಆಕ್ಸಿಜನ್ ಏನು ಮಾಡ್ತದೆ? ಅದರೊಂದಿಗೆ ವರ್ತಿಸ್ತದೆ. ಬಟ್ ನೈಟ್ರೋಜನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ವಸ್ತುಗಳೊಂದಿಗೆ ವರ್ತಿಸಲಾರದೆ ಕಡಿಮೆ ಪ್ರಮಾಣದಲ್ಲಿ ವರ್ತಿಸುವುದರಿಂದ ನಾವು ನೈಟ್ರೋಜನ್ ಅನಿಲವನ್ನು ಅದರಲ್ಲಿ ತುಂಬಬಹುದು. ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ, ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ ಅಂತ ಹೇಳ್ಯಾರ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಇವೆರಡೂ ಬಹಳ ಇಂಪಾರ್ಟೆಂಟ್. ಒಂದೇದೇನಪ್ಪ ಅಂದ್ರೆ ನಶಿಸುವಿಕೆ, ಇದನ್ನು ಕರೋಜನ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ.
ಹೌದಾ. ನಶಿಸುವಿಕೆ ನೋಡಿರಿ, ನಶಿಸುವಿಕೆ ವಿದ್ಯಮಾನ ಎಂದರೇನು ಅಥವಾ ನಶಿಸುವಿಕೆಯನ್ನು ತಡೆಗಟ್ಟಬೇಕಾಗಿತ್ತಂದ್ರೆ ನೀವು ಏನು ಮಾಡ್ತೀರಿ ಅಂತ ನಿಮಗೆ ಕೇಳ್ತಾರೆ. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ಯಾವುದೇ ಲೋಹವನ್ನು ತೆಗೆದುಕೊಳ್ಳಬಹುದು, ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ನಶಿಸುವಿಕೆಗೆ ಒಳಗಾಗುತ್ತದೆ ಅಥವಾ ಅದೇನಾಗುತ್ತಪ್ಪ ಅಂದ್ರೆ ಹಾನಿಗೊಳಗಾಗ್ತದೆ ಅಥವಾ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಯಾವುದೇ ಒಂದು ಲೋಹವನ್ನು ನಾವು ತೇವಾಂಶ ಭರಿತವಾದ ಸ್ಥಳದಲ್ಲಿ ಇಟ್ಟಾಗ, ಆಮ್ಲಗಳೊಂದಿಗೆ ಅದನ್ನು ವರ್ತಿಸಿದಾಗ ಅಥವಾ ಗಾಳಿಯೊಂದಿಗೆ ಅದನ್ನು ತೆರೆದಿಟ್ಟಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಆ ವಸ್ತು ತನ್ನ ಹೊಳೆಯುವ ಗುಣವನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ನಾವು ಏನು ಮಾಡಬೇಕು, ಉದಾಹರಣೆಗೆ ನೋಡ್ರಿ, ಬೆಳ್ಳಿಯ ಮೇಲಿನ ಕಪ್ಪು ಲೇಪನ, ತಾಮ್ರದ ಮೇಲಿನ ಹಸಿರು ಲೇಪನ. ಬೆಳ್ಳಿಯ ವಸ್ತುಗಳು ವಾತಾವರಣದಲ್ಲಿರುವ ಸಲ್ಫರ್ನೊಂದಿಗೆ ವರ್ತಿಸಿದಾಗ ಅವು ಏನಾಗ್ತಾವಪ್ಪ ಅಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗ್ತಾವೆ. ತಾಮ್ರವು ಕೂಡ ನೋಡ್ರಿ ಏನಾಗಿರ್ತದೆ, ಕೆಲವೊಮ್ಮೆ ತಾಮ್ರದ ಮೇಲೆ ಹಸಿರು ಲೇಪನ ಬಂದಿರ್ತದೆ. ಬಹಳಷ್ಟು ದಿನ ತಾಮ್ರದ ವಸ್ತುಗಳನ್ನು ನಾವು ತೊಳಿಲಿಲ್ಲ ಅಂದ್ರೆ ಅಲ್ಲಿ ತೇವಾಂಶ ಭರಿತವಾದ ಸ್ಥಳದಲ್ಲಿ ಅದು ರಿಯಾಕ್ಟ್ ಆಗಿ ಹಸಿರು ಲೇಪನವನ್ನು ಬರ್ತದೆ. ಹಾಗಾಗಿ ಇದನ್ನು ತಡೆಗಟ್ಟಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು, ಅವುಗಳ ಮೇಲೆ ಲೇಪನವನ್ನು ಮಾಡಬೇಕು. ಸಾಮಾನ್ಯವಾಗಿ ನಾವು ಈ ನಶಿಸುವಿಕೆಯನ್ನು ತಡೆಗಟ್ಟಲು ಏನು ಮಾಡ್ತೀವಿ, ಲೋಹದ ವಸ್ತುಗಳಿಗೆ ಸತುವಿನ ಲೇಪನವನ್ನು ಮಾಡ್ತೀವಿ. ಇದರ ಬಗ್ಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಲೋಹಗಳು ಮತ್ತು ಅಲೋಹಗಳು ಎಂಬ ಅಧ್ಯಾಯದಲ್ಲಿ ನಾವು ಇದರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿಯನ್ನು ಮಾಡ್ತೀವಿ. ನೆಕ್ಸ್ಟ್, ಕಮುಟುವಿಕೆ. ಕೊಬ್ಬು ಮತ್ತು ತೈಲಗಳ ಉತ್ಕರ್ಷಣ ಪ್ರಕ್ರಿಯೆಯನ್ನು ಸುಲಭವಾಗಿ ರುಚಿ ಮತ್ತು ವಾಸನೆಯ ಮೂಲಕ ಗಮನಿಸಬಹುದು. ಯಾವುದೇ ಒಂದು ಆಹಾರ ಪದಾರ್ಥ ಕಮುಟುವಿಕೆ ಕ್ರಿಯೆಗೆ ಒಳಗಾಗ್ಯದೋ ಇಲ್ಲೋ ಅಂತ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಅವುಗಳ ವಾಸನೆ ಮತ್ತು ಅದರ ರುಚಿಯ ಮೂಲಕ ನಾವು ಪರೀಕ್ಷೆಯನ್ನು ಮಾಡಬಹುದು. ಇದನ್ನು ಕಮುಟುವಿಕೆ ಎಂದು ಕರೆಯುತ್ತಾರೆ. ಯಾವ ವಸ್ತುಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಏನು ಮಾಡ್ತಾವೆ, ಉತ್ಕರ್ಷಣೆಗೊಂಡು ತಮ್ಮ ರುಚಿ ಮತ್ತು ವಾಸನೆಯನ್ನು ಕಳೆದುಕೊಳ್ತಾವಲ್ಲ, ಈ ಒಂದು ವಿದ್ಯಮಾನಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಕಮುಟುವಿಕೆ ಅಂತ ಕರಿತೀವಿ. ಉದಾಹರಣೆ, ನಾವು ಬೆಣ್ಣೆಯನ್ನು ಬಹಳ ದಿನ ಇಟ್ಟಾಗ ಬೆಣ್ಣೆಯ ರುಚಿ ಮತ್ತು ವಾಸನೆ ಬದಲಾಗುತ್ತದೆ. ಏನಾಗುತ್ತೆ, ಬೆಣ್ಣೆ ಮತ್ತು ಅದರ ವಾಸನೆ ಏನಾಗುತ್ತಪ್ಪ ಅಂದ್ರೆ ಬದಲಾವಣೆ ಆಗುತ್ತಾ. ಹೌದಾ. ಹಳ್ಳಿಯೊಳಗೆ ಇದನ್ನು ಏನಂತಾರೆ, ಕೌಂಟ್ ಆಗ್ಯದ ಅಂತ ಕರೀತಾರೆ. ಹೌದಾ. ಕಮುಟುವಿಕೆಯನ್ನು ಇವುಗಳಿಂದ ತಡೆಗಟ್ಟಬಹುದು. ಗಾಳಿ ಬಿಗಿಯಾದ ಕಂಟೈನರ್ಗಳಲ್ಲಿ ಆಹಾರವನ್ನು ಸಂಗ್ರಹಿಸುವುದು. ಹೌದಾ. ಗಾಳಿ ಆಡದೇ ಇರುವಂತಹ ಪ್ರದೇಶದಲ್ಲಿ ಆಹಾರವನ್ನು ಇಡುವುದಾಗಿರ್ಬೋದು ಅಥವಾ ಬೇಸಿಗೆ ದಿನದಲ್ಲಿ ಆಹಾರ ಪದಾರ್ಥಗಳನ್ನು ನಾವು ಏನು ಮಾಡ್ಬೋದು, ತೇವಾಂಶದ ಪ್ರದೇಶಗಳಿಗೆ ಇಡುವುದೇ ಆಗಿರಬಹುದು. ಅದರಿಂದ ಏನಾಗುತ್ತೆ, ಗಾಳಿ ಬಿಗಿಯಾದ ಕಂಟೈನರ್ಗಳಲ್ಲಿ ಇಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಆಹಾರ ಕಮುಟುವಿಕೆಗೆ ಒಳಗಾಗುತ್ತೆ. ನೆಕ್ಸ್ಟ್, ಎರಡನೇದು, ರೆಫ್ರಿಜಿರೇಟರ್ನಲ್ಲಿ ಸಂಗ್ರಹಣೆ ಮಾಡುವುದರಿಂದ ಆಹಾರನ ನಾವು ಪದೇ ಪದೇ ಫ್ರಿಜ್ನಲ್ಲಿ ಇಡುವುದರಿಂದ ಏನಾಗ್ಬೋದಪ್ಪ ಅಂದ್ರೆ ಕಮುಟುವಿಕೆ ಒಳಗಾಗ್ಬೋದು. ಉತ್ಕರ್ಷಣ ನಿರೋಧಕಗಳನ್ನು ಸೇರಿಸುವುದರಿಂದ ಏನು ಮಾಡ್ಬೋದು, ನಾವು ಇದನ್ನು ತಡೆಗಟ್ಟಬಹುದು. ಉತ್ಕರ್ಷಣ ನಿರೋಧಕ ಅಂದ್ರೆ ಏನಪ್ಪ ಅಂದ್ರೆ ನೈಟ್ರೋಜನ್ ಅನಿಲವನ್ನು ಸಂಗ್ರಹಣೆ ಮಾಡ್ಬೋದು. ನೆಕ್ಸ್ಟ್, ರೆಫ್ರಿಜಿರೇಟರ್ನಲ್ಲಿ ಆಹಾರ ಸಂಗ್ರಹಣೆ ಮಾಡುವುದರಿಂದ ಅಂತಂದ್ರಲ್ಲ, ನಾವು ಆಹಾರ ಶೇಖರಣಾ ವಿಧಾನಗಳು ಅಂದ್ರೆ ಆಹಾರ ದಿನಗಳ ನಂತರ 2 ಅಥವಾ 3 ದಿನಗಳ ನಂತರ ಆಹಾರ ಸುರಕ್ಷಿತವಾಗಿಡಲು ನಾವೇನು ಮಾಡ್ಬೋದು, ರೆಫ್ರಿಜಿರೇಟರ್ನಲ್ಲಿ ಇದನ್ನು ಬಳಕೆ ಮಾಡ್ಬೋದು. ಸಾರಜನಕ ಪರಿಸರದಲ್ಲಿ ಆಹಾರವನ್ನು ಸಂಗ್ರಹಿಸುವುದು. ಆಕ್ಸಿಜನ್ ಪರಿಸರದಲ್ಲಿ ಆಹಾರವನ್ನು ಸಂಗ್ರಹಿಸುವುದರಿಂದ ಆಹಾರ ಏನಾಗ್ಬೋದಪ್ಪ ಅಂದ್ರೆ ಕಮುಟುವಿಕೆಗೆ ಒಳಗಾಗ್ಬೋದು. ಹಾಗಾಗಿ ನಾವು ಸಾರಜನಕ ಪರಿಸರದಲ್ಲಿ ಆಹಾರವನ್ನು ಸಂಗ್ರಹಣೆ ಮಾಡಬೇಕು. ಈ 4 ವಿಧಾನಗಳಿಂದ ನಾವೇನು ಮಾಡ್ಬೋದು, ಕಮುಟುವಿಕೆಯನ್ನು ತಡೆಗಟ್ಟಬಹುದು. ಹೌದಾ. ಇಲ್ಲಿಯವರೆಗೆ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಅಭ್ಯಾಸದಲ್ಲಿರುವಂತಹ ಪ್ರಮುಖವಾದಂಥ 20 ಪ್ರಶ್ನೆಗಳ ಸವಿವರವಾದ ಉತ್ತರವನ್ನು ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ SSLC ಮಂಡಳಿಯಿಂದ ಬಿಡುಗಡೆ ಮಾಡಿರುವಂಥ 2019ರಿಂದ 2025 ಪರೀಕ್ಷೆ 3ರವರೆಗಿನ ಪ್ರಶ್ನೆಗಳನ್ನು, ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳನ್ನು ಸವಿವರವಾಗಿ ಅಧ್ಯಯನವನ್ನು ಮಾಡೋಣ. 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಗಳು 2024 ಮತ್ತು 2025 ವರ್ಷದ SSLC ವಾರ್ಷಿಕ ಪರೀಕ್ಷೆಗಳಿಗಿಂತಲೂ ಕೂಡ ತುಂಬ ಕಠಿಣವಾದ ಕ್ರಮಗಳನ್ನು ಕೈಗೊಂಡಿದ್ದು, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಎಲ್ಲ ಅಭ್ಯಾಸದ ಪ್ರಶ್ನೆಗಳು, ಪಠ್ಯದೊಳಗಿನ ಪ್ರಶ್ನೆಗಳು ಹಾಗೂ ಮಂಡಳಿಯಿಂದ ಬಿಡುಗಡೆಯಾದಂಥ ಎಲ್ಲ ಪ್ರಶ್ನೆಗಳನ್ನು ತಪ್ಪದೇ ಪ್ರತಿದಿನ ನಮ್ಮ ತರಗತಿಯಿಂದ ತಿಳಿದುಕೊಳ್ಳಬೇಕಾಗಿ ವಿನಂತಿ. ಇವುಗಳಲ್ಲಿ ಏನಾದರೂ ದೋಷಗಳು ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ದೋಷಗಳನ್ನು ಸರಿಪಡಿಸಿಕೊಂಡು ಮುಂದಿನ ತರಗತಿಯಲ್ಲಿ ಯಾವುದೇ ದೋಷವಿಲ್ಲದೆ
ನಿಮಗೆ ತರಗತಿಯನ್ನು ಬೋಧಿಸಲು ನಾವು ಬಯಸುತ್ತೇವೆ ಎಂದು ಹೇಳುತ್ತಾ ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಹೊಸ ಹೊಸ ವಿಷಯಗಳಿಗಾಗಿ ನಮ್ಮ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ನಮ್ಮ ತರಗತಿಯನ್ನು ಮುಗಿಸುತ್ತೇವೆ. ತುಂಬು ಹೃದಯದ ಧನ್ಯವಾದಗಳು.